ಹಲೋ ಫ್ರೆಂಡ್ಸ್, ನಾನಿವತ್ತು ನಿಮಗೋಸ್ಕರ ಮಲಯಾಳಂನಲ್ಲಿ ಇತ್ತೀಚೆಗೆ ತೆರೆಕಂಡಂತಹ ಸಸ್ಪೆನ್ಸ್ ಆ್ಯಂಡ್ ಥ್ರಿಲ್ಲರ್ ಸಖತ್ ಟ್ವಿಸ್ಟ್ ಹೊಂದಿರುವ ಈಗೋ ಮೂವಿ ಸ್ಟೋರಿನ ಹೇಳ್ತಾ ಇದ್ದೀನಿ. ಮೂವಿ ತುಂಬಾ ಚೆನ್ನಾಗಿದೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಸ್ಟೋರಿನ ಕೇಳ್ತಾ ಹೋಗಿ. ಮೂವಿ ಶುರುನಲ್ಲಿ ಕೇರಳ ಕರ್ನಾಟಕ ಬಾರ್ಡರ್ನಲ್ಲಿರೋ ಒಂದು ಕಾಟೇಜ್ ಅನ್ನ ತೋರಿಸ್ತಾರೆ. ಈ ಕಾಟೇಜ್ನಲ್ಲಿ ಮೋಹನ್ ಪೊತಾನ್ ಅನ್ನುವರು ಸ್ಟೇ ಆಗಿರ್ತಾರೆ. ಇವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಅಂತ ಅಪ್ಪುಟ್ಟಿ ಅನ್ನುವಂತಹ ಹೆಸರಿನ ಒಬ್ರು ಜೀಪ್ ಡ್ರೈವರ್ ಬರ್ತಾರೆ. ಮೋಹನ್ ಅವ್ರನ್ನ ಜೀಪ್ನಲ್ಲಿ ಕೂರಿಸ್ಕೊಳ್ತಾರೆ. ಹಾಗೆ ಅವರ ಲಗೇಜನ್ನೆಲ್ಲ ಹಾಕೊಳ್ತಾರೆ. ಮೋಹನ್ ಅವ್ರ ಹತ್ರ ಒಂದು ನಾಯಿ ಕೂಡ ಇರುತ್ತೆ. ಆ ನಾಯಿನ ನೋಡಿ ಡ್ರೈವರ್ ಹೆದರ್ಕೊಳ್ತಾರೆ. ಡ್ರೈವರ್ ಮೋಹನ್ಗೆ ಕೇಳ್ತಾರೆ, ನೀವು ಎಲ್ಲಿಗೆ ಹೋಗ್ಬೇಕು ಅಂತ. ಆಗ ಮೋಹನ್ ಹೇಳ್ತಾರೆ, ನಾನು ಕಾಟುಕುನ್ನು ಅನ್ನುವಂತಹ ಒಂದು ಬೆಟ್ಟಕ್ಕೆ ಹೋಗ್ಬೇಕು. ಅಲ್ಲಿ ನಮ್ಮ ಪರಿಚಯದವರಿದ್ದಾರೆ. ಅಲ್ಲಿ ಅವ್ರಿಗೆ ತುಂಬಾನೇ ಜಾಗ ಮತ್ತೆ ಮನೆ ಇದೆ. ನಾನು ಅವ್ರನ್ನೇ ಮೀಟ್ ಮಾಡಕ್ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆಗ ಡ್ರೈವರ್, ಅಲ್ಲಿರೋದು ಬರೀ ಕೋರಿಯಾಚನ್ ಅವರ ಮನೆ ಅಲ್ವಾ, ಬೇರೆ ಯಾರ್ದು ಇಲ್ವಲ್ಲ, ಅದೊಂದು ತುಂಬಾನೇ ಭಯಂಕರವಾದ ಕಾಡು, ಅಲ್ಲಿಗೆ ಯಾರು ಹೆಚ್ಚಾಗಿ ಹೋಗಲ್ಲ ಅಂತ ಹೇಳ್ತಾನೆ. ಆಗ ಮೋಹನ್, ನಾನು ಕೋರಿಯಾಚನ್ ತುಂಬಾ ವರ್ಷಗಳಿಂದ ಸ್ನೇಹಿತರು. ನಾವು ಇಬ್ರು ಒಟ್ಟಿಗೆ ಕೆಲಸ ಮಾಡ್ತಿದ್ವಿ. ಇತ್ತೀಚೆಗೆ ತುಂಬಾ ದಿನ ಆಯ್ತು ಅವ್ರನ್ನ ಮೀಟ್ ಮಾಡೋದಕ್ಕೆ ಅಂತಾನೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ. ಈಗ ಜೀಪ್ ಡ್ರೈವರ್ ಒಂದ್ ಕಡೆ ಜೀಪ್ ನಿಲ್ಸಿ, ಇಲ್ಲಿಂದ ಆಚೆಗೆ 150 ಎಕರೆ ಕೋರಿಯಾಚನ್ ಅವರ ಜಾಗ, ಇಲ್ಲಿಂದ ಆಚೆಗೆ ಪಬ್ಲಿಕ್ ಹೋಗ್ಬಾರ್ದು, ನಾವಿಲ್ಲಿ ತನಕ ಮಾತ್ರ ಬರೋಕ್ಕಾಗೋದು, ಇಲ್ಲಿಂದ ಆಚೆಗೆ ಏನಾದ್ರೂ ಹೋದ್ರೆ ಆ ಹೆಂಗ್ಸು ಬೈತಾರೆ ಅಂತ ಹೇಳ್ತಾನೆ. ಆಗ ಮೋಹನ್, ಹೌದಾ, ಯಾರದು ಆ ಹೆಂಗ್ಸು ಅಂತ ಕೇಳೋದಕ್ಕೆ ಡ್ರೈವರ್ ಹೇಳ್ತಾನೆ, ಅವ್ರೆ ಮಲಾತಿ ಅಕ್ಕ, ಮಲೇಷಿಯಾ ಹೆಂಡತಿ, ಕೋರಿಯಾಚನ್ ಅವರ ಮಲೇಷಿಯಾ ಹೆಂಡತಿ, ಮಲೇಷಿಯಾಗ ಹೋದಾಗ ಅವರು ಮದುವೆ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳ್ತಾನೆ. ಹೌದಾ, ನನಗೆ ಉಡುಪಿ ಮತ್ತೆ ಪುತ್ತೂರ್ ಹೆಂಡತಿ ಗೊತ್ತು, ಈ ಮಲೇಷಿಯಾ ಹೆಂಡತಿ ನನಗೆ ಗೊತ್ತಿಲ್ಲ. ಮಲೇಷಿಯಾ ಹೆಂಡತಿ ಬಂದಾಗಿದ್ದ ನಾನು ಕೋರಿಯಾಚನ್ ಮೀಟೇ ಆಗಿಲ್ಲ ಅಂತ ಹೇಳ್ತಾರೆ. ಹಾಗೆ ಕೋರಿಯಾಚನ್ ಸುದ್ದಿ ಎಲ್ಲಿ ತನಕ ಬಂತು, ಸಿಕ್ಕಿದ್ರ ಕೋರಿಯಾಚನ್ ಅಂತ ಮೋಹನ್ ಕೇಳ್ತಾರೆ. ಆಗ ಡ್ರೈವರ್, ಕೋರಿಯಾಚನ್ ಅವರು ಕಾಣಿಯಾಗಿ 5-6 ವರ್ಷ ಆಯ್ತಲ್ವಾ, ಅವ್ರು ಇನ್ನೂ ಸಿಕ್ಕೇ ಇಲ್ಲ, ಅವಾಗವಾಗ ಒಂದು ಲೆಟರ್ ಬರ್ತಾ ಇರುತ್ತೆ ಅಷ್ಟೇ. ಕೋರಿಯಾಚನ್ ಅವರು ಬೆಟ್ಟದ ಮೇಲಿರೋ ಯಾವುದೋ ಒಂದು ಗುಹೆಲಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ. ಹಾಗೆ ಮಲಾತಿ ಅಕ್ಕನ್ಗೆ ಬ್ಲ್ಯಾಕ್ ಮ್ಯಾಜಿಕ್ ಬರುತ್ತೆ, ಅಂದ್ರೆ ಮಾಟ ಮಂತ್ರ ಕೂಡ ಮಾಡ್ತಾರೆ ಅಂತ ಹೇಳ್ತಿರ್ತಾರೆ. ಫ್ರೆಂಡ್ಸ್, ಮೋಹನ್ ಹಾಗೆ ಕೋರಿಯಾಚನ್ ಅವರು ತುಂಬಾನೇ ಕ್ಲೋಸ್ ಫ್ರೆಂಡ್ಸ್. ಇವರಿಬ್ರು ತುಂಬಾನೇ ಡಾಗ್ ಲವರ್ಸ್. ಇವರು ಡಾಗ್ಗಳನ್ನ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡೋದೇ ಇವರ ಕೆಲಸ ಆಗಿರುತ್ತೆ. ಹಾಗೆ ಮಲೇಷಿಯಾಗೆ ಇದೇ ಕೆಲಸದ ಮೇಲೆ ಹೋಗಿದಾಗ ಮಲಾತಿ ಅಕ್ಕನ ಅಲ್ಲಿಂದ ಕರ್ಕೊಂಡು ಬಂದಿರ್ತಾರೆ ಕೋರಿಯಾಚನ್. ಈಗ ಮೋಹನ್ ಅವರು ಅವ್ರು ತಂದಿದ್ದಂತಹ ಡಾಗ್ನ ಒಂದು ಮರಕ್ಕೆ ಕಟ್ಟಾಕಿ ಜೀಪ್ ಡ್ರೈವರ್ಗೆ, ನೀವಿನ್ ಹೊರಡಿ, ನಾನು ಇಲ್ಲೇ ಕ್ಯಾಂಪ್ ಹಾಕೊಂಡಿರ್ತೀನಿ ಅಂತ ಹೇಳಿ ಅವ್ರನ್ನ ಕಳಿಸ್ತಾರೆ. ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ಈಗ 8 ತಿಂಗಳ ನಂತರ ಮತ್ತೆ ಸೀನ್ ಓಪನ್ ಆಗುತ್ತೆ. ಇಲ್ಲಿ ಪಿಯೂಸ್ ಅನ್ನುವಂತಹ ಒಂದು ಹುಡುಗ ಡಾಕ್ಟರ್ನ ಅದೇ ಜೀಪ್ ನಲ್ಲಿ ಬೆಟ್ಟದ ಕೆಳಗಡೆ ಕರ್ಕೊಂಡು ಬಂದು ಡಾಕ್ಟರ್ನ ಬೆಟ್ಟದ ಮೇಲೆ ಹತ್ತಿಸ್ಕೊಂಡು ಹೋಗ್ತಾನೆ. ನಂತರ ಡಾಕ್ಟರ್ ಬಂದು ಮಲಾತಿ ಅವರಿಗೆ ಚೆಕ್ಅಪ್ ಮಾಡ್ತಾರೆ. ಅವ್ರಿಗೆ ಏನೋ ಕಿವಿ ಪ್ರಾಬ್ಲಮ್ ಇರುತ್ತೆ ಅನ್ಸುತ್ತೆ. ಅವ್ರಿಗೆ ಟೆಸ್ಟ್ ಮಾಡಿ ಔಷಧಿಯನ್ನ ಕೊಟ್ಟು ಹೋಗ್ತಾರೆ. ಡಾಕ್ಟರ್ ಪಿಯೂಸ್ಗೆ ಹೇಳ್ತಾರೆ, ಎತ್ತರವಾದ ಪ್ರದೇಶ ಅಲ್ವಾ, ತುಂಬಾ ಹೈಟ್ ಅಲ್ಲಿ ಮನೆ ಇರೋದ್ರಿಂದ ಸ್ವಲ್ಪ ಶೀತ ಗಾಳಿ, ಅದಕ್ಕೆ ಹುಷಾರ್ ತಪ್ಪಿದ್ದಾರೆ, ಏನಿಲ್ಲ ಟೈಮ್ಗೆ ಮೆಡಿಸಿನ್ ಅನ್ನ ಕೊಡಿ ಅಂತ ಹೇಳ್ತಾರೆ. ನಂತರ ಡ್ರೈವರ್ ಜೊತೆ ಡಾಕ್ಟರ್ ಅನ್ನ ಕಳಿಸ್ಕೊಡ್ತಾರೆ. ಈ ಕಡೆ ಪಿಯೂಸ್ ಮಲಾತಿ ಅಮ್ಮನ ಹತ್ರ ಬಂದು ಕಾಫಿ ಬೇಕಾ, ಟೀ ಬೇಕಾ ಅಂತ ತುಂಬಾನೇ ಕೇರ್ ಮಾಡ್ತಾ ಇರ್ತಾರೆ. ಹಾಗೆ ಏನೇ ಬೇಕಿದ್ರು ಕೇಳಿ ಅಂತ ಹೇಳ್ತಾರೆ. ಆಗ ಅಲ್ಲಿ ನಾಯಿ ಅಳ್ತಾ ಇರುತ್ತೆ. ಯಾಕೆ ನಾಯಿ ಅಳ್ತಾ ಇದೆ ಅಂತ ಪಿಯೂಸ್ ಕೇಳ್ತಾರೆ. ಆಗ ಮಲಾತಿ ಅಮ್ಮ ಹೇಳ್ತಾರೆ, ಅದಕ್ಕೆ ಡೆಲಿವರಿ ಟೈಮ್ ಆಗಿದೆ, ಅದಕ್ಕೆ ಅಳ್ತಾ ಇದೆ ಅಂತ ಹೇಳ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಪಿಯೂಸ್ ಅವರ ಕೋಣೆಗೆ ಹೋಗ್ತಾರೆ. ಅವರ ರೂಮ್ ನಲ್ಲಿ ಏನೋ ಒಂದು ಸ್ಟೋರಿಯನ್ನ ಬರಿತಾ ಇರ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಪಿಯೂಸ್ ಅವರು ಪೋಸ್ಟ್ ಆಫೀಸ್ಗೆ ಬಂದಿರ್ತಾರೆ, ಏನನ್ನೋ ಕೊರಿಯರ್ ಮಾಡೋದಕ್ಕೆ. ಆ ಪೋಸ್ಟ್ ಆಫೀಸ್ ನಲ್ಲಿ ಆ ಜೀಪ್ ಡ್ರೈವರ ಮಗಳು ನೋಡ್ಕೊಳ್ತಾ ಇರ್ತಾರೆ. ಅವ್ರಿಗೆ ಏನನ್ನೋ ಕೊಡ್ತಾರೆ. 55 ಊರಿಗೆ 75 ಹುಂಡಿಗೆ ಅಂತ ಹೇಳಿ ಕೊರಿಯರ್ ಮಾಡ್ಬಿಡು ಅಂತ ಹೇಳ್ತಾರೆ. ಹಾಗೆ ಅವ್ರಿಗೆ ಅವತ್ತು ಸ್ಯಾಲ್ರಿ ಡೇಟ್ ಕೂಡ ಆಗಿರುತ್ತೆ. ಸ್ಯಾಲ್ರಿನ ಪೋಸ್ಟ್ ಮೂಲಕ ಕಳಿಸಲಾಗಿರುತ್ತೆ. ಅದನ್ನ ತಗೊಂಡು ಅಲ್ಲಿಂದ ಹೊರಡ್ತಿರ್ತಾರೆ. ಈಗ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ ಪಿಯೂಸ್ ಯಾರು ಅಂತಂದ್ರೆ ಕೋರಿಯಾಚನ್ ಅವರ ಚಿಕ್ಕ ಮಗ. ಇವ್ರನ್ನ ಕೆಲ್ಸಕ್ಕೆ ಇಟ್ಟಿರ್ತಾರೆ. ತಮ್ಮ ಮಲಾತಿ ಅಮ್ಮನ್ನ ನೋಡ್ಕೊಳ್ಳೋದಕ್ಕೆ ಅಂತ ಕೇರ್ ಟೇಕರ್ ಆಗಿ ಕೆಲ್ಸಕ್ಕೆ ಇವ್ರನ್ನ ಸೇರ್ಸಿರ್ತಾರೆ. ಇವ್ರನ್ನ ಒಬ್ರು ಬ್ರೋಕರ್ ಮೂಲಕ ಸೇರ್ಸಲಾಗಿರುತ್ತೆ. ಈ ಪಿಯೂಸ್ ಮಲಾತಿ ಅಮ್ಮನ್ನ ಕೇರ್ ಟೇಕರ್ ಆಗಿ ಕೆಲಸ ಮಾಡೋದು, ಅವ್ರಿಗೆ ಏನೇನ್ ಬೇಕು ಸಿಟಿಗೆ ಹೋಗಿ ತಂದ್ಕೊಡೋದು, ಅಡಿಗೆ ಮಾಡೋದು, ಇನ್ನಿತರ ಎಲ್ಲಾ ತರ ಕೆಲಸಗಳನ್ನ ಮಾಡ್ಕೊಂಡು ಮಲಾತಿ ಅಮ್ಮನ ಜೊತೆ ಇರ್ತಾರೆ. ಈ ಕಡೆ ಪಿಯೂಸ್ ಹತ್ರ ಪಾಪಚನನು ಪೊಲೀಸ್ ಹಾಗೆ ಅವರ ಹಿಂದೆ ಒಂದು ಕಾರ್ನಲ್ಲಿ ನೇವಿ ಆಫೀಸರ್ ಕೂಡ ಬಂದಿರ್ತಾರೆ. ಇವರಿಬ್ರು ಕೋರಿಯಾಚನ್ ಬಗ್ಗೆ ವಿಚಾರಿಸಬೇಕು, ನೀವು ನಮ್ ಜೊತೆ ಬನ್ನಿ ಅಂತ ಹೇಳಿ ಪಿಯೂಸ್ಗೆ ಕರೀತಾರೆ. ಆಗ ಪಿಯೂಸ್, ಇಲ್ಲ ಮಲಾತಿ ಅಮ್ಮನ್ಗೆ ಅಡಿಗೆ ಮಾಡ್ಬೇಕು, ನಾನು ಮನೆಗೆ ಹೋಗ್ತೀನಿ ಅಂತ ಹೇಳ್ತಾರೆ. ಪರವಾಗಿಲ್ಲ, ಒಂದ್ 10 ನಿಮಿಷ ಬನ್ನಿ, ಎಂಕ್ವೈರಿ ಮಾಡ್ಬಿಟ್ಟು ಕಳಿಸ್ಕೊಡ್ತೀವಿ ಅಂತ ಹೇಳಿ ಕರ್ಕೊಂಡು ಹೋಗ್ತಿರ್ತಾರೆ. ಇದೇ ಟೈಮ್ಗೆ ಲೈನ್ ಮ್ಯಾನ್ ಸ್ಟ್ರೀಟ್ ಲೈಟ್ ಅನ್ನ ಎತ್ತಿ ಕೆಳಗಡೆ ಬಿಸಾಕ್ತಿರ್ತಾನೆ. ಆ ಸೌಂಡ್ ಆದ ನೆಕ್ಸ್ಟ್ ಟೈಮ್ಗೆ ಮಲಾತಿ ಅಮ್ಮನ ಮನೆ ಕಡೆಗೆ ಯಾರೋ ಒಬ್ಬ ವ್ಯಕ್ತಿ ಹೋಗೋದನ್ನ ತೋರಿಸ್ತಾರೆ. ಈ ಕಡೆ ನೇವಿ ಆಫೀಸರ್ ಆಗಿ
ಪಾಪಚಂದ್ ಸರ್ ಪಿಯೂಸ್ನ ಕ್ವೆಶನ್ ಮಾಡ್ತಾ ಇರ್ತಾರೆ. ನಿನ್ ಹೆಸರೇನು, ನೀನು ಯಾವಾಗ ಇಲ್ಲಿಗೆ ಕೆಲ್ಸಕ್ಕೆ ಸೇರ್ಕೊಂಡೆ ಅಂತ ಕೇಳ್ತಾರೆ. ನನ್ನ ಹೆಸರು ಪಿಯೂಸ್ ಅಂತ, ನಾನು 6 ತಿಂಗಳಾಯ್ತು ಇಲ್ಲಿಗೆ ಕೆಲ್ಸಕ್ಕೆ ಸೇರಿ. ಮಲಾತಿ ಅಮ್ಮನ್ಗೆ ಕೆಲಸದವ್ರು ಬೇಕು ಅನ್ನೋ ಅವಶ್ಯಕತೆ ಏನೂ ಇಲ್ಲ. ಅವ್ರಿಗೆ 2 ಮಕ್ಕಳಿದ್ದಾರೆ. ಒಬ್ರು ಮುಂಬೈ ಮತ್ತೆ ದುಬೈಯಲ್ಲಿದ್ದಾರೆ. ಅವರ ಚಿಕ್ಕ ಮಗನನ್ನ ಬ್ರೋಕರ್ ಮುಖಾಂತರ ಮಲಾತಿ ಅಮ್ಮನ್ನ ನೋಡ್ಕೊಳ್ಳೋದಕ್ಕೆ ಅಂತ ನನ್ನ ಕೆಲ್ಸಕ್ಕೆ ಇಟ್ಟಿದ್ದಾರೆ. ಕೋರಿಯಾ ಚೆನ್ನ ಹುಡ್ಕೊಂಡು ಬಂದವರು ಮಲಾತಿ ಅಮ್ಮನ್ಗೆ ಏನಾದ್ರೂ ತೊಂದರೆ ಮಾಡ್ಬಿಡ್ತಾರೆ ಅಂತ ಹೇಳಿ ನನ್ನನ್ನು ಇಲ್ಲಿಗೆ ಕೆಲ್ಸಕ್ಕೆ ಇಟ್ಟಿದ್ದಾರೆ ಅವರ ಚಿಕ್ಕ ಮಗ. ಹಾಗೆ ನೇವಿ ಆಫೀಸರ್ ಕೇಳ್ತಾನೆ, ಲೆಟರ್ಗಳು ಬರ್ತಾ ಇರುತ್ತಾ ಅಂತ. ಆಗ ಅವನು ಹೌದು ಬರ್ತಾ ಇರುತ್ತೆ, ಕೋರಿಯಾ ಚೆನ್ ಅವರು ಲೆಟರ್ನ ಕಳಿಸಿರ್ತಾರೆ ಅಂತ ಹೇಳ್ತಾನೆ. ಆ ಲೆಟರಲ್ಲಿ ಏನಿರುತ್ತೆ ಅಂತ ಕೇಳಿದಾಗ, ಕುಶಲೋಪರಿ, ಹೇಗಿದೆಯಾ, ಚೆನ್ನಾಗಿದೆಯಾ, ಏನು ಔಷಧಿ ತಗೊಂಡ, ಟೈಮ್ಗೆ ಊಟ ಮಾಡ್ದ, ಈ ಥರ ಅಂತ ಹೇಳ್ತಾರೆ. ಆಗ ಪಾಪಚಂದ್ ಸರ್ ನೇವಿ ಆಫೀಸರ್ಗೆ, ಸರ್ ಇಲ್ಲಿಂದ ರಬ್ಬರ್ ಕೆಲಸಕ್ಕೆ ಅಂತ ಬರ್ಮಾ ಹಾಗೆ ಮಲೇಷಿಯಾಗೆ ತುಂಬಾನೇ ಕೂಲಿಗಳು ಹೋಗ್ತಾರೆ. ಅದೇ ಟೈಮಲ್ಲಿ ಮಲೇಷಿಯಾ ಕಡೆಯಿಂದ ಮದುವೆ ಮಾಡ್ಕೊಂಡು ಇಲ್ಲಿಗೆ ಬರ್ತಾರೆ. ಅದೇ ಥರನೇ ಕೋರಿಯಾ ಚಂದ್ ಮಾಲತಿ ಅಮ್ಮನ್ನ ಮದುವೆ ಮಾಡ್ಕೊಂಡು ಬಂದಿರ್ಬೋದು ಅಂತ ಹೇಳ್ತಾರೆ. ನೇವಿ ಆಫೀಸರ್ ಪಿಯೂಸ್ಗೆ ಕೇಳ್ತಾರೆ, ಮೆಲಾತಿ ಅಮ್ಮ ಹಾಗೆ ಕೋರಿಯಾ ಚಂದ್ ಲವ್ ಸ್ಟೋರಿ ಬಗ್ಗೆ ನಿನ್ಗೇನಾದ್ರೂ ಗೊತ್ತಾ, ಅವರಿಬ್ರು ಹೇಗೆ ಕನೆಕ್ಟ್ ಆದ್ರು ಅಂತ ಹೇಳು ಅಂತ ಹೇಳ್ತಾರೆ. ನನಗೆ ಅಷ್ಟೊಂದು ವಿಚಾರ ಗೊತ್ತಿಲ್ಲ ಸರ್, ನಾನು ಅವರ ಪರ್ಸನಲ್ ವಿಚಾರ ಎಲ್ಲ ಕೇಳೋದಿಲ್ಲ, ನನಗೆ ಅವರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಆಗ ನೇವಿ ಆಫೀಸರ್ ಕೋರಿಯಾ ಚೆನ್ನ ಹುಡ್ಕೊಂಡು ನಿನ್ನ ಹತ್ರ ಯಾರಾದರೂ ಬಂದಿದ್ರಾ ಇದಕ್ಕಿಂತ ಮುಂಚೆ ಅಂತ ಕೇಳ್ತಾರೆ. ಆಗ ಪಿಯೂಸ್ ಹೇಳ್ತಾನೆ, ಬಂದಿದ್ರು, ಫಸ್ಟು ಪೊಲೀಸ್ ಅವ್ರು ಬಂದಿದ್ರು, ನಂತರ ಒಂದು ಗ್ಯಾಂಗ್ ಬಂದಿತ್ತು. ಆ ಗ್ಯಾಂಗ್ ಅವರು ಕೋರಿಯಾ ಚೆನ್ ಬಗ್ಗೆ ನಿನ್ಗೇನಾದರೂ ಗೊತ್ತಾದ್ರೆ ನಮ್ಮ ಅಡ್ರೆಸ್ಗೆ ಒಂದು ಲೆಟರನ್ನು ಬರಿ ಅಂತ ಹೇಳಿ ಹೋದ್ರು. ಆದರೆ ನನಗೆ ಕೋರಿಯಾ ಚೆನ್ ಬಗ್ಗೆ ಏನಾದರೂ ಗೊತ್ತಾದ್ರೆ ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳ್ತಾನೆ. ಆಗ ನೇವಿ ಆಫೀಸರ್, ಇಲ್ಲ ಬೇಡ, ನೀನು ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡಬೇಡ, ನಿನ್ಗೇನಾದರೂ ಕೋರಿಯಾ ಚೆನ್ ಬಗ್ಗೆ ಗೊತ್ತಾದ್ರೆ ಫಸ್ಟು ನನಗೆ ಇನ್ಫಾರ್ಮ್ ಮಾಡು, ನಾನು ನಿನಗೆ ಸಾಕಷ್ಟು ದುಡ್ಡನ್ನು ಕೊಡ್ತೀನಿ ಅಂತ ಹೇಳಿ ಸ್ವಲ್ಪ ದುಡ್ಡನ್ನು ಕೊಟ್ಟು ಪಿಯೂಸ್ನ ಅಲ್ಲಿಂದ ಕಳಿಸ್ತಾರೆ. ಈ ಕಡೆ ಪಿಯೂಸ್ ಮತ್ತೆ ಪೋಸ್ಟ್ ಆಫೀಸ್ಗೆ ಬರ್ತಾನೆ. ಅಲ್ಲಿ ಡ್ರೈವರ್ ಅಪುಟಿ ಮತ್ತೆ ಅವರ ಮಗಳು ಇರ್ತಾರೆ. ಅವ್ರಿಗೆ ಇವನು ಹೇಳ್ತಿರ್ತಾನೆ, ನೇವಿ ಆಫೀಸರ್ ಕೋರಿಯಾ ಚೆನ್ ಬಗ್ಗೆ ವಿಚಾರಿಸ್ತಿದ್ರು ಅಂತ ಹೇಳ್ತಾನೆ. ಆಗ ಅಪುಟಿ ಹೇಳ್ತಾನೆ, ಕೋರಿಯಾ ಚೆನ್ಗೂ ನೇವಿ ಆಫೀಸರ್ಗೂ ಏನ್ ಸಂಬಂಧ, ಅವ್ರು ಯಾಕೆ ಇವನನ್ನ ಹುಡುಕ್ತಾ ಇದ್ದಾರೆ ಅಂತ ಮಾತಾಡ್ಕೊಳ್ತಿರ್ತಾರೆ. ಈಗ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ, ನೇವಿ ಮಿಲಿಟರಿ ಅವ್ರಿಗೆ ಮತ್ತೆ ಪೊಲೀಸ್ ಆಫೀಸರ್ಸ್ಗೆ ಕೋರಿಯಾ ಚೆನ್ ಡಾಗ್ ನ ಟ್ರೈನ್ ಮಾಡಿ ಅವ್ರಿಗೆ ಸಪ್ಲೈ ಮಾಡ್ತಿರ್ತಾರೆ. ಕೋರಿಯಾ ಚೆನ್ ಒಬ್ಬ ಡಾಗ್ ಟ್ರೈನರ್. ಡ್ರೈವರ್ ಅಪುಟಿ ಮಗಳು ಕೇಳ್ತಾಳೆ, ನೇವಿ ಮಿಲಿಟರಿಯಲ್ಲೂ ಡಾಗ್ ಸ್ಕ್ವಾಡ್ ಇದೆಯಾ ಅಂತ. ಆಗ ಇರಬಹುದು ಅಂತ ಹೇಳ್ತಾನೆ ಪಿಯೂಸ್. ಆದ್ರೆ ಪಾಪಚಂದ್ ಸರ್ ಹೇಳಿದ್ರು, ಕೋರಿಯಾ ಚೆನ್ಗೆ ನೇವಿ ಆಫೀಸರ್ ಬಗ್ಗೆ ಏನೋ ಸೀಕ್ರೆಟ್ ಗೊತ್ತಿದೆ, ಕೋರಿಯಾ ಚೆನ್ ಸಿಕ್ಬಿಟ್ರೆ ನೇವಿ ಆಫೀಸರ್ ಸಿಕ್ ಬೀಳ್ತಾರೆ, ಅದಕ್ಕೆ ಅವರು ಕೋರಿಯಾ ಚೆನ್ನ ಹುಡುಕ್ತಿರ್ಬೋದು, ನೀನು ಹೆಲ್ಪ್ ಮಾಡು ಅಂತ ಹೇಳಿರ್ತಾರೆ. ಈ ಕಡೆ ಪಿಯೂಸ್ ಲೈನ್ ಮ್ಯಾನ್ ಅನ್ನ ನೋಡಿ, ನಾನು ಅವಾಗ್ಲೇ ಹೋಗ್ಬೇಕಾದ್ರೆ ಈ ಲೈನ್ ಮ್ಯಾನ್ ಬಲ್ಬ್ ತೆಗೆದು ಕಲ್ಲಿಗೆ ಹೊಡೆದ, ಯಾಕಿರ್ಬೋದು ಅಂತ ಡ್ರೈವರ್ನ ಕೇಳ್ತಾನೆ. ಆಗ ಡ್ರೈವರ್ ಎಲ್ಲೋ ಕೈ ಜಾರಿ ಬಿದ್ದಿರ್ಬೇಕು ಅಂತ ಹೇಳ್ತಾನೆ. ಆಗ ಪಿಯೂಸ್ ಕೇಳ್ತಾನೆ, ಮೆಲಾತಿ ಅಮ್ಮ ಇಲ್ಲಿಗೆ ಯಾರಾದ್ರೂ ಬಂದಿದ್ರಾ ಅಂತ ಕೇಳ್ತಾನೆ. ಆಗ ಇಲ್ವಲ್ಲ, ಯಾರು ಬಂದಿಲ್ವಲ್ಲ, ನೀನ್ ಯಾರನ್ನಾದ್ರೂ ನೋಡ್ದ ಅಂತ ಹೇಳ್ತಾರೆ ಮೆಲಾತಿ ಅಮ್ಮ. ಆಗ ಪಿಯೂಸ್, ಹೌದು, ನನಗೆ ಯಾರನ್ನು ನೋಡ್ದಾಗಾಯ್ತು, ನಿಮ್ಗೇನಾದ್ರೂ ತೊಂದರೆ ಆಗಿದೆಯಾ ಅಂತ ಹೇಳಿ ನಿಮ್ ಕಡೆಗೆ ಓಡಿ ಬಂದೆ ಅಂತ ಹೇಳ್ತಾನೆ. ಈ ಕಡೆ ಪೊಲೀಸ್ ಪಾಪಚಂದ್ ಹಾಗೆ ನೇವಿ ಆಫೀಸರ್ ಕಾರ್ನಲ್ಲಿ ಹೋಗ್ತಾ ಕೋರಿಯಾ ಚೆನ್ ಬಗ್ಗೆ ಏನೋ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ. ಕೋರಿಯಾ ಚೆನ್ ಹಾಗೆ ನಕ್ಸಲರ ನಡುವೆ ಏನೋ ಕನೆಕ್ಷನ್ ಇದೆ ಅನ್ನೋದು ಗೊತ್ತಾಗುತ್ತೆ. ಹಾಗೆ ಕೋರಿಯಾ ಚೆನ್ಗೆ 3-4 ಜಿಲ್ಲೆಗಳಲ್ಲಿ ಆಸ್ತಿ ಇದೆ. ಈ ವಿಚಾರವಾಗಿ ಏನಾದ್ರೂ ನಕ್ಸಲರು ಕೋರಿಯಾ ಚೆನ್ ಜೊತೆ ಕನೆಕ್ಷನ್ ಇದೆಯಾ, ಇವ್ರು ಹಿಂದೆ ಬಿದ್ದಿದಾರಾ ಅಂತ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ. ಹಾಗೆ ಪಾಪಚಂದ್ ನೇವಿ ಆಫೀಸರ್ನ ಕೇಳ್ತಾರೆ, ನೀವ್ ಯಾಕೆ ಕೋರಿಯಾ ಚೆನ್ನ ಹುಡುಕ್ತಾ ಇರೋದು ಅಂತ. ಆಗ ನೇವಿ ಆಫೀಸರ್ ಏನು ಮಾತಾಡೋದಿಲ್ಲ. ಸರಿ ಅಂತ ಹೇಳ್ಬಿಟ್ಟು, ಪಾಪಚಂದ್ ಕೋರಿಯಾ ಚೆನ್ನ ಹುಡುಕೋದಕ್ಕೆ ನಾನ್ ನಿಮ್ಗೆ ಹೆಲ್ಪ್ ಮಾಡ್ತೀನಿ, ನಾನು ನಿಮ್ ಜೊತೆ ಇರ್ತೀನಿ ಅಂತ ಹೇಳ್ತಾನೆ. ನಂತರ ಇವರು ಹೀಗೆ ಕಾರ್ನಲ್ಲಿ ಹೋಗ್ಬೇಕಾದ್ರೆ ಕಾರ್ನ ಬ್ರೇಕ್ ಫೇಲ್ ಆಗಿರುತ್ತೆ. ನಂತರ ನೇವಿ ಆಫೀಸರ್ ಅದನ್ನ ತಗೊಂಡೋಗಿ ಒಂದು ಮರಕ್ಕೆ ಗುದ್ದುತ್ತಾನೆ. ಆದ್ರೆ ಇವರಿಬ್ರಿಗೂ ಏನು ಏಟಾಗಲ್ಲ, ನಾರ್ಮಲ್ ಆಗೇ ಇರ್ತಾರೆ. ಆಗ ನೇವಿ ಆಫೀಸರ್ಗೆ ಅನ್ಸುತ್ತೆ, ಕೋರಿಯಾ ಚೆನ್ ಇಲ್ಲೇ ಇಲ್ಲೋ ನಮ್ ಸುತ್ತಮುತ್ತಾನೇ ಇರ್ಬೋದು, ನಾವು ಅವನನ್ನ ಹುಡುಕ್ತಾ ಇರೋದು ಅವನಿಗೆ ಗೊತ್ತಾಗಿರ್ಬೋದು, ಅದಕ್ಕೆ ಅವನು ನಮ್ಮನ್ನ ಸಾಯಿಸೋದಕ್ಕೆ ಅಂತ ಪ್ಲಾನ್ ಮಾಡಿ ಕಾರ್ ಬ್ರೇಕ್ ನ ಫೇಲ್ ಮಾಡಿರ್ಬೋದು ಅಂತ ನೇವಿ ಆಫೀಸರ್ಗೆ ಅನ್ನಿಸ್ತಿರುತ್ತೆ. ಈ ಕಡೆ ಪಿಯೂಸ್ ಹಾಗೆ ಮಲಾತಿ ಅಮ್ಮನ್ನ ತೋರಿಸ್ತಾರೆ. ಪಿಯೂಸ್ ಮಲಾತಿ ಅಮ್ಮನ್ಗೆ ಕೇಳ್ತಾ ಇರ್ತಾನೆ, ಅಮ್ಮ ನೀವು ಹೀಗೆ ನಿಂತ್ಕೋಬೇಡಿ ಅಮ್ಮ, ಮೆಲ್ಗೆ, ನನಗೆ ಭಯ ಆಗುತ್ತೆ, ಅಮ್ಮ ನಿಮ್ಗೇನಾದ್ರೂ ಬ್ಲ್ಯಾಕ್ ಮ್ಯಾಜಿಕ್ ಬರುತ್ತಾ ಅಂತ ಕೇಳ್ತಾನೆ. ಆಗ ಅವಳು, ನಾನು ಮಲೇಷಿಯಾದಿಂದ ಇಂಡಿಯಾಗ್ ಬಂದು ತುಂಬಾನೇ ವರ್ಷ ಆಯ್ತು ಅಲ್ವಾ, ನನ್ಗೇನಾದ್ರೂ ನೆನ್ಪಿದ್ರೆ ಅಲ್ವಾ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋದಕ್ಕೆ ಅಂತ ಹೇಳ್ತಾಳೆ. ಹಾಗೆ ಅಮ್ಮ ನೀವು ಮಲೇಷಿಯಾದಿಂದ ಇಲ್ಗೇನೋ ಬಂದ್ರಿ, ಆದ್ರೆ ವಾಪಸ್ ಯಾಕೆ ನೀವು ಮಲೇಷಿಯಾಗ ಹೋಗ್ಲಿಲ್ಲ, ಇಲ್ಲಿ ಯಾಕೆ ಒಬ್ರೇ ಇದ್ದೀರಾ, ನೀವು ಮಲೇಷಿಯಾಗ ಹೋಗ್ಬಿಡೋದಲ್ವಮ್ಮ ಅಂತ ಹೇಳ್ತಿರ್ತಾನೆ. ಜನರೆಲ್ಲ ಅವ್ರ ನಾಲ್ಗೆಗೆ ಬಂದ ಹಾಗೆ ನನ್ನ ಹೆಸರನ್ನ ಕರೀತಾರೆ. ನಾನು ಮಲೇಷಿಯಾದಿಂದ ಬಂದಿದ್ರಿಂದ ನಾನು ಮಲಾತಿಕಾರಿ ಆದೆ, ಮಲಾತಿಕಾರಿಯಿಂದ ಮಾತಿ ಆದೆ, ಈಗ ಎಲ್ಲರೂ ನನ್ನ ಮಲಾತಿ ಅಕ್ಕ, ಮಾತಿ ಅಕ್ಕ ಅಂತ ಕರೀತಾರೆ ಅಂತ ಹೇಳ್ತಿರ್ತಾಳೆ. ಆಗ ಅವನು, ಅಮ್ಮ ಹಾಗಿದ್ರೆ ನಿಮ್ ನಿಜವಾದ ಹೆಸರೇನು ಅಂತ ಕೇಳ್ತಾನೆ. ಆಗ ಅವಳು ಏನು ಮಾತಾಡೋದಿಲ್ಲ. ಹಾಗೆ ನಾಯಿ ತನ್ನ ಮರಿಗಳನ್ನ ಬಿಟ್ಟು ಎಲ್ಲೋ ಹೋಗಿರುತ್ತೆ, ಮರಿ ಹಾಕ್ಬಿಟ್ಟು ಎಲ್ಲೋ ಹೊರಟೋಗಿದೆಯಲ್ಲ ಅಂತ ಕೇಳ್ತಾನೆ. ಸರಿ ಬಿಡು,
ಮರಿ ಹಾಕಿದ್ಮೇಲೆ ಅದೆಲ್ಲೂ ಹೋಗ್ಬಾರ್ದಾ, ಎಲ್ಲೋ ಹೋಗಿದೆ ಬಿಡು ಅಂತ ಹೇಳ್ತಾರೆ ಆ ಅಜ್ಜಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಮೆಲಾತಿ ಅವರ ಮಗ ಬರ್ತಾರೆ. ಪ್ರೀತಿಯಿಂದ ಅಮ್ಮನ್ ನೋಡೋದಕ್ಕೇನ್ ಬಂದಿರಲ್ಲ, ಆಸ್ತಿ ವಿಚಾರವಾಗೇನೋ ಮಾತಾಡೋದಕ್ ಬಂದಿರ್ತಾರೆ. ಮೆಲಾತಿ ಅವರ ಮಗ ಜೋಪ ಹೇಳ್ತಾರೆ ಅವ್ರ ಅಮ್ಮನ್ಗೆ, ಅಮ್ಮ ಅಪ್ಪ ಕಾಣಿಯಾಗಿ ತುಂಬಾ ವರ್ಷ ಆಯ್ತು, ಅಂದ್ರೆ 7 ವರ್ಷ ಆಯ್ತಾ ಬಂತು. ಅಪ್ಪ ಕಾಣಿಯಾಗಿ 7 ವರ್ಷದ ಒಳಗಡೆ ಸಿಗ್ಲಿಲ್ಲ ಅಂತಂದ್ರೆ ಅವರು ಡೆಡ್ ಆಗಿದ್ದಾರೆ ಅಂತ ಕನ್ಸಿಡರ್ ಮಾಡ್ತಾರೆ. ನಾವು ಈ ಆಸ್ತಿನೆಲ್ಲ ಮಾರ್ಬಿಟ್ಟು ಸಿಟಿಯಲ್ಲಿ ಇರೋಣ, ನೀವ್ ಯಾಕೆ ಈ ಗುಡ್ಡದಲ್ಲಿ ಒಬ್ರೇ ಇರ್ತೀರಾ, ಅವ್ರಿಗೆ ಇನ್ನೊಬ್ಬ ಹೆಂಡತಿ ಬಂದು ಈ ಆಸ್ತಿಯಲ್ಲಿ ಭಾಗ ಕೇಳಿದ್ರೆ ನಮ್ಗೇನು ಸಿಗಲ್ಲ ಅಷ್ಟೇ, ಇದನ್ನೆಲ್ಲ ಮಾರ್ಬಿಟ್ಟು ನಮ್ ಜೊತೆ ಸಿಟಿಗೆ ಬಂದ್ಬಿಡಿ ಅಂತ ಹೇಳ್ತಾರೆ. ಆಗ ಮೆಲಾತಿ ಅಮ್ಮ, ಇಲ್ಲ ಅದೆಲ್ಲ ಸಾಧ್ಯನೇ ಇಲ್ಲ, ಈ ಪ್ರಾಪರ್ಟಿ ಎಲ್ಲ ನನ್ನ ಹೆಸರಲ್ಲೇ ಇದೆ, ನಾನು ಈ ಜಾಗನ ಬಿಟ್ಟು ಎಲ್ಲಿಗೂ ಬರೋದಿಲ್ಲ, ನೀವು ಬೇಕಾದ್ರೆ ಮುಂಬೈಯಲ್ಲೋ ದುಬೈಯಲ್ಲೋ ಇದ್ಕೊಳ್ಳಿ, ನಾನ್ ಮಾತ್ರ ಈ ಜಾಗ ಬಿಟ್ಟು ಎಲ್ಲಿಗೂ ಬರೋದಿಲ್ಲ, ಇಲ್ಲಿಂದ ಹೊರಡು, ನಾನ್ ಸತ್ ಮೇಲೆ ನಿನ್ಗೆ ಸುದ್ದಿ ತಿಳಿಯುತ್ತೆ, ಅವಾಗ ಇಬ್ರು ಬಂದು ಆಸ್ತಿನ ಭಾಗ ಮಾಡ್ಕೊಳ್ಳಿ ಅಷ್ಟೇ ಅಂತ ಹೇಳ್ತಾರೆ. ಆಗ ಮಗ ಜೋಪ ಸೆಟ್ ಮಾಡ್ಕೊಂಡು ಅಲ್ಲಿಂದ ಹೊರಡ್ತಾರೆ. ಹಾಗೆ ಪಿಯೂಸ್ಗೆ ಹೇಳ್ತಾರೆ, ಅಮ್ಮನ್ಗೆ ಇಲ್ಲಿರೋದು ವಾತಾವರಣ ಸರಿಗಿಲ್ಲ, ಈ ಗುಡ್ಡದ ಮೇಲೆ ಇರೋದು ಸ್ವಲ್ಪನೂ ಸರಿ ಹೋಗ್ತಿಲ್ಲ, ನಮ್ ಜೊತೆನೆ ಸಿಟಿಲಿರ್ಲಿ, ಈ ಜಾಗನ ಮಾರೋದಕ್ಕೆ ಹೇಗಾದ್ರೂ ಮಾಡಿ ಒಪ್ಸು, ಸಿಟಿಗೆ ಬರೋದಕ್ಕೆ ಅಮ್ಮನ ಒಪ್ಸು ಅಂತ ಹೇಳಿ ಪಿಯೂಸ್ಗೆ ಸ್ವಲ್ಪ ದುಡ್ಡನ್ನ ಕೊಟ್ಟು ಅಲ್ಲಿಂದ ಹೊರಡ್ತಾರೆ. ಫ್ರೆಂಡ್ಸ್, ಇಲ್ಲಿ ಮೆಲಾತಿ ಅಮ್ಮ ಈ ಜಾಗನ ಬಿಟ್ಟು ಯಾಕೆ ಸಿಟಿಗೆ ಹೋಗ್ತಿಲ್ಲ, ಈ ಗುಡ್ಡದ ಮೇಲೆ ಒಬ್ರು ಯಾಕಿದ್ದಾರೆ, ಮಕ್ಕಳ ಜೊತೆ ಯಾಕೆ ವಾಸವಾಗಿಲ್ಲ, ಮತ್ತೆ ಈ ಕೋರಿಯಾಚನ್ ಯಾರು, ಕೋರಿಯಾಚನನ್ನ ಯಾಕೆ ಎಲ್ರು ಹುಡುಕ್ತಿದ್ದಾರೆ, ಈ ಕೋರಿಯಾಚನ್ ಎಲ್ಲೋದ್ರು ಏನಾದ್ರು, ಬನ್ನಿ ಕಥೆಯಲ್ಲಿ ಮುಂದೆ ನೋಡ್ತಾ ಹೋಗೋಣ. ಅಮ್ಮ, ನೀವ್ ಯಾಕೆ ಇಂಡಿಯಾದಿಂದ ವಾಪಸ್ಸು ಮಲೇಷಿಯಾಗ ಹೋಗ್ಲಿಲ್ಲ, ಮಲೇಷಿಯಾದಿಂದ ಇಂಡಿಯಾಗ ಬಂದ್ಮೇಲೆ ಯಾಕೆ ಇಲ್ಲೇ ಉಳ್ಕೊಂಡ್ರಿ, ಮತ್ತೆ ಮಲೇಷಿಯಾದಿಂದ ಇಂಡಿಯಾಗೆ ಹೇಗೆ ಬಂದ್ರಿ ಅಂತ ಕ್ವೆಶನ್ ಮಾಡ್ತಾನೆ. ಆಗ ಮೆಲಾತಿ ಅಮ್ಮ, ಎಷ್ಟು ಜನ ಇಂಡಿಯಾದಿಂದ ಮಲೇಷಿಯಾಗೆ ರಬ್ಬರ್ ಕೆಲ್ಸಕ್ಕೆ ಅಂತ ಬರ್ತಾರೆ, ಆದ್ರೆ ಕೋರಿಯಾಚನ್ ಆ ಕೆಲ್ಸಕ್ಕೆ ಅಂತ ಬರ್ಲಿಲ್ಲ, ಬೇರೆ ಯಾವ್ದೋ ಕೆಲ್ಸಕ್ಕೆ ಅಂತಾನೆ ಅಲ್ಲಿಗೆ ಬಂದ್ರು ಅಂತ ಕತೆ ಹೇಳ್ತಾ ಸ್ಟೋರಿ ಫ್ಲಾಶ್ ಬ್ಯಾಕ್ ಹೋಗುತ್ತೆ. ಈಗ ನಮ್ಗೆ ಮಲೇಷಿಯಾದ ಒಂದು ದೊಡ್ಡ ಕಾಡನ್ನ ತೋರಿಸ್ತಾರೆ. ಆ ಅರಣ್ಯ ಪ್ರದೇಶದಲ್ಲಿ ಒಂದು ಹರಿಯುವ ನದಿಯ ಪಕ್ಕ ಈ ಮಲಾತಿ ಅಮ್ಮ ಅವರು ವಾಸವಿರುವಂತಹ ಮನೆಯನ್ನ ತೋರಿಸ್ತಾರೆ. ಇಲ್ಲಿ ಮಲಾತಿ ಅಂದ್ರೆ ಸೋಯಿ, ಇವರ ಹೆಸರು ಮಲೇಷಿಯಾದಲ್ಲಿ ಸೋಯಿ ಆಗಿರುತ್ತೆ. ಸೋಯಿ ಅವರು ಯಂಗಾಗಿದ್ದಾಗ ಹೇಗಿದ್ರು ಅನ್ನೋದನ್ನ ತೋರಿಸ್ತಾರೆ. ಸೋಯಿಗೆ ಮದ್ವೆ ಆಗಿರುತ್ತೆ, ಇವರು ಡಾಗ್ ಟ್ರೈನರ್ ಆಗಿರ್ತಾರೆ. ಇವರು ಯಾವ ತರ ಟ್ರೈನ್ ಮಾಡಿರ್ತಾರೆ ಅಂತಂದ್ರೆ, ನಾಯಿನೇ ಹೋಗಿ ಮರದಿಂದ ಹಣ್ಣನ್ನ ಕಿತ್ಕೊಂಡ್ ಬರುತ್ತೆ, ಹಾಗೆ ಎಲ್ಲಾ ವಸ್ತುಗಳನ್ನ ಇವ್ರಿಗೆ ಅಡ್ಗೆ ಮಾಡೋದಕ್ಕೆ ತಂದ್ಕೊಡುತ್ತೆ, ಹಾಗೆ ನದಿಯಲ್ಲಿ ಹೋಗಿ ಮೀನನ್ನು ಸಹ ಹಿಡ್ಕೊಂಡ್ ಬರುತ್ತೆ, ಹೀಗೆ ಇವಳಿಗೆ ಎಲ್ಲಾ ತರಹದ ಹೆಲ್ಪ್ ಗಳನ್ನ ಮಾಡ್ತಾ ಇರುತ್ತೆ. ಆ ತರ ಇವರು ಟ್ರೈನ್ ಅನ್ನ ಮಾಡಿರ್ತಾರೆ. ಈ ಕಡೆ ಸೋಯಿ ಅವರ ಗಂಡ ಮೋಹನಾಗೆ ಕೋರಿಯಾಚನ್ ಅವ್ರನ್ನ ಮನೆಗೆ ಕರ್ಕೊಂಡ್ ಬರ್ತಾರೆ. ಸೋಯಿ ಅವ್ರಿಗೆ ಪರಿಚಯ ಮಾಡಿಸ್ತಾರೆ. ಇವರು ಏನಕ್ಕೆ ಮಲೇಷಿಯಾಗೆ ಬಂದಿರ್ತಾರೆ ಅಂತಂದ್ರೆ, ಇವರು ಹೊಸ ನಾಯಿಗಳ ಬ್ರೀಡ್ ಅನ್ನ ಕ್ರಾಸ್ ಮಾಡಿಸಿ ಪೊಲೀಸ್ ಅವ್ರಿಗೋಸ್ಕರ ಟ್ರೈನ್ ಮಾಡಿ ತಗೊಂಡ್ ಹೋಗ್ಬೇಕಾಗಿರುತ್ತೆ. ಸೊ ಆ ವಿಚಾರವಾಗಿ ಮಲೇಷಿಯಾಗೆ ಬಂದಿರ್ತಾರೆ ಮೋಹನಾಗೆ ಕೋರಿಯಾಚನ್ ನಾಯಿಗಳ ಫೋಟೋನ ತೆಗಿತಾ ಇರ್ತಾರೆ. ಆಗ ಸೋಯಿ ಅವರ ಹಸ್ಬೆಂಡ್ ಕೂಡ, ನನ್ನ ಹೆಂಡತಿದು ಕೂಡ ಒಂದು ಫೋಟೋ ತೆಗಿರಿ ಅಂತ ಹೇಳಿ ಅವ್ರ ಹೆಂಡತಿದು ಕೂಡ ಒಂದು ಫೋಟೋನ ತೆಗಿಸ್ತಾರೆ. ಮೋಹನಾಗೆ ಕೋರಿಯಾಚನ್ ಅವತ್ತು ಅಲ್ಲೇ ಸ್ಟೇ ಆಗ್ತಾರೆ. ಈ ಕಡೆ ನದಿಲಿ ಹೆಣ ತೇಲ್ತಾ ಬರ್ತಾ ಇರುತ್ತೆ, ಯಾಕಂದ್ರೆ ಇಲ್ಲಿ ಸೆಕೆಂಡ್ ವರ್ಲ್ಡ್ ವಾರ್ ಕೂಡ ನಡೀತಾ ಇರುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಈ 3 ಜನ ಯಾವ್ದೋ ಕೆಲ್ಸಕ್ಕೆ ಹೊರಗಡೆ ಹೋಗ್ಬೇಕು ಅಂತ ಹೇಳಿ ಸೋಯಿ ಅವ್ರಿಗೆ ಹೇಳಿ ಹೋಗ್ತಾರೆ. ಸೋಯಿ ಅವರು ಬೇಡ ಅಂತಿರ್ತಾರೆ, ಯಾಕಂದ್ರೆ ಸೆಕೆಂಡ್ ವರ್ಲ್ಡ್ ವಾರ್ ನಡೀತಾ ಇರೋದ್ರಿಂದ ತನ್ನ ಗಂಡನಿಗೆ ಏನಾದ್ರೂ ತೊಂದರೆ ಆಗುತ್ತೆ ಅನ್ನೋ ಭಯ ಇರುತ್ತೆ. ಆದ್ರೂ ಕಡೆ 3 ಜನ ಯಾವ್ದೋ ಕೆಲ್ಸದ ಮೇಲೆ ಹೊರಗಡೆ ಹೋಗ್ತಾರೆ. ನಂತರ ಇವಳು ಕಾಯ್ತಾ ಇರ್ತಾಳೆ, ಯಾಕಂದ್ರೆ ಇವಳು ಗಂಡ ಯಾವುದೇ ಕೆಲ್ಸಕ್ಕೆ ಹೋದ್ರೂ 1 ವಾರ 10 ದಿನ ಇಲ್ಲ 1 ತಿಂಗಳು ಈ ತರ ಲೇಟ್ ಆಗ್ತಿರುತ್ತೆ. ಈ ಸಲ 1.5 ತಿಂಗಳಾದ್ರೂ ಕೂಡ ಇವ್ರು 3 ಜನ ಬಂದಿರೋದಿಲ್ಲ. ನಂತರ ಇವರು 1.5 ತಿಂಗಳಾದ್ಮೇಲೆ ಮೋಹನಾಗೆ ಕೋರಿಯಾಚನ್ ಮಾತ್ರ ಬೋಟ್ ನಲ್ಲಿ ಬರ್ತಾ ಇರ್ತಾರೆ. ಆದ್ರೆ ಅಲ್ಲಿ ಸೋಯಿ ಅವರ ಹಸ್ಬೆಂಡ್ ಇರೋದಿಲ್ಲ. ಸೋಯಿಗೆ ನೋಡಿ ಗಾಬರಿ ಆಗುತ್ತೆ, ಯಾಕೆ ನನ್ನ ಗಂಡ ಬಂದಿಲ್ಲ ಅಂತ. ಹಾಗೆ ಅಲ್ಲಿರುವಂತಹ ನಾಯಿಗಳು ಇವರಿಬ್ಬರ ಮೇಲೆ ಅಟ್ಯಾಕ್ ನ ಮಾಡೋದಕ್ಕೆ ಹೋಗ್ತವೆ. ಈ ಕಡೆ ಕೋರಿಯಾಚನ್ ಆಗಿ ಮೋಹನ್ ಅವರು ಬೋಟ್ ನಿಂದ ಇಳಿಯೋದಿಲ್ಲ, ನದಿಯಲ್ಲೇ ಕಾಲ ಕಳೀತಾರೆ. ಸೋಯಿ ಕೂಡ ಇವ್ರ ಹತ್ರ ಬರೋದಕ್ಕೆ ನಾಯಿಗಳು ಬಿಡೋದಿಲ್ಲ, ಅವಳನ್ನು ಕೂಡ ಸುತ್ತುವರೆದಿರುತ್ತೆ. ಹಾಗೆ ಅವಳು ಬರೋದಕ್ಕೆ ಟ್ರೈ ಮಾಡ್ತಾಳೆ, ಅವಾಗ ನಾಯಿ ಅವಳ ಕಾಲಿಗೆ ಕಚ್ಚಿ ಬಿಡುತ್ತೆ. ಈ ಕಡೆ ಮೋಹನ್ ಕಾದು 2 ದಿನ ನೀರಲ್ಲೇ, ಸರಿ ನೀನ್ ಇಲ್ಲೇ ಇರಪ್ಪ ನಾನು ಹೋಗ್ತೀನಿ ಅಂತ ಹೇಳಿ ಮೋಹನ್ ಅವರು ಹೋಗ್ತಾರೆ. ಈ ಕಡೆ ನಾಯಿಗಳು ಕೋರಿಯಾಚನ್ ಹತ್ರ ಸೋಯಿ ಬರೋದಕ್ಕೂ ಬಿಡ್ತಿಲ್ಲ, ಸೋಯಿ ಹತ್ರ ಕೋರಿಯಾಚನ್ ಬರೋದಕ್ಕೂ ಬಿಡ್ತಿಲ್ಲ. ಈ ಕಡೆ ಇವನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೂ ಬಂದಿದೆ. ಹಾಗೆ ಸೋಯಿನ ಸೇಫ್ ಮಾಡ್ಬೇಕು ಅಂತ ಅವಳು ಸುತ್ಕೊಂಡಿದೆ, ಬರೋಳ್ ಕಾಲ್ನು ಕೂಡ ಕಚ್ಚಿದೆ. ಈಗ ಕೋರಿಯಾಚನ್ ಒಂದು ಯೋಚನೆನ ಮಾಡ್ತಾನೆ, ಏನ್ ಮಾಡೋದು ಅಂತ ಹೇಳಿ ತನ್ನಲ್ಲಿರೋ ಗನ್ನನ್ನ ತಗೊಂಡು ನಾಯಿಗಳಿಗೆ ಶೂಟ್ ಮಾಡಿ ಸಾಯಿಸಿ ಅವನ್ನ ಅಲ್ಲೇ ಮಣ್ಣು ಮಾಡಿ ಸೋಯಿ ಹತ್ರ ಹೋಗಿ ಸೋಯಿಗೆ ಎಲ್ಲಾ ವಿಚಾರನ ಹೇಳ್ತಾರೆ. ನಿಮ್ಮ ಹಸ್ಬೆಂಡ್ ಹೀಗೆ ಯುದ್ಧದಲ್ಲಿ ತೀರ್ಕೊಂಡ್ರು ಅಂತ. ನಂತರ ಸೋಯಿ ಹಾಗೆ ಸಾಯಿಸಿದ್ರಲ್ಲ ನಾಯಿದು ಅದ್ರ ಮರಿಗಳಿರುತ್ತೆ, ಆ ಮರಿಗಳನ್ನ ತಗೊಂಡು ಕೇರಳಗೆ ಬಂದು ಇವರಿಬ್ರು ನಂತರ ಮದ್ವೆ ಆಗ್ತಾರೆ. ಮೆಲಾತಿ ಹತ್ರ ಇರೋ ನಾಯಿಗಳೇ ಮಲೇಷಿಯಾದಿಂದ ತಂದಂತಹ ನಾಯಿಗಳಿಂದ ಜನಿಸಿದಂತಹ ನೆಕ್ಸ್ಟ್ ಜನರೇಷನ್ ನಾಯಿಗಳಾಗಿರುತ್ತೆ. ಹೀಗೆ ಸೋಯಿ ಮಲೇಷಿಯಾ
ಮಲೇಷಿಯಾದಿಂದ ಕೇರಳಗೆ ಬಂದು ಹೇಗೆ ಮಲಾತಿ ಆದ್ರು, ಅಲ್ಲಿಂದ ಹೇಗೆ ಬಂದ್ರು, ಈ ತರ ಎಲ್ಲ ಸ್ಟೋರಿನ ಪಿಯೂಸ್ಗೆ ಹೇಳ್ತಾರೆ. ನಂತರ ಪಿಯೂಸ್ ಈ ಎಲ್ಲ ಸ್ಟೋರಿನ ನೇವಿ ಆಫೀಸರ್ಗೆ ಹೋಗಿ ಹೇಳ್ತಾನೆ. ಆಗ ನೇವಿ ಆಫೀಸರ್ ಅಪುಟಿನ ಕರೆದು ಎಂಕ್ವೈರಿ ಮಾಡ್ತಾರೆ. ಆಗ ಅಪುಟಿ ಹೇಳ್ತಾರೆ, ನಾನು ಹೀಗೆ 8 ತಿಂಗಳ ಹಿಂದೆ ಮೋಹನ್ ಅವ್ರನ್ನ ಇದೇ ಕಾಡ್ನಲ್ಲಿ ಕರ್ಕೊಂಡ್ ಬಂದು ಬಿಟ್ಟೆ. ಆದ್ಮೇಲೆ ಮತ್ತೆ ಅದೇ ಜಾಗದಲ್ಲಿ ಬಂದು ನೋಡ್ದೆ. ಅವರು ನಾಯಿನ ಒಂದು ಮರಕ್ಕೆ ಕಟ್ ಹಾಕಿದ್ರು. ನಾಯಿ ಅಲ್ಲೇ ಸತ್ತು ಬಿದ್ದಿತ್ತು. ನಂತರ ಮೋಹನ್ ಅವ್ರನ್ನ ಹುಡ್ಕೋದಕ್ಕೆ ಅಂತ ಟ್ರೈ ಮಾಡಿ ಸರ್ಚ್ ಮಾಡಿದೆ. ಆಗ ನಮ್ಗೆ ಅಲ್ಲಿ ಕಾಡಲ್ಲಿ ಆಕಾಶದಲ್ಲಿ ಕಾಗೆ ಹದ್ದು ಹಾರಾಡೋದನ್ನ ನೋಡಿದ್ವಿ. ಆ ಜಾಗದಲ್ಲಿ ಹೋಗಿ ನೋಡಿದಾಗ ಒಂದು ಡೆಡ್ ಬಾಡಿ ಬಿದ್ದಿತ್ತು. ಇದು ಮೋಹನ್ ಅವ್ರದೇ ಡೆಡ್ ಬಾಡಿ ಆಗಿತ್ತು. ಇವರು ಬೆಟ್ಟದಿಂದ ಬಿದ್ದು ಸತ್ತಿದ್ದಾರೆ ಅಂತ ಗೊತ್ತಾಯ್ತು ಅಂತ ಹೇಳಿ ಅಪುಟಿ ಡ್ರೈವರ್ ನೇವಿ ಆಫೀಸರ್ಗೆ ಹೇಳ್ತಾನೆ. ಆಗ ನೇವಿ ಆಫೀಸರ್ ಮಲಾತಿ ಅವರ ಮನೆಗೆ ಹೋಗೋದು ಹೇಗೆ ಅಂತ ಕೇಳ್ತಾರೆ. ಆಗ ಅಪುಟಿ ಹೋಗೋದು ತುಂಬಾನೇ ಕಷ್ಟ ಇದೆ. ಪ್ರತಿ 100 ಮೀಟರ್ಗೂ ಒಂದು ನಾಯಿ ಕಾವಲಿರುತ್ತೆ. ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಜೊತೆಗೆ ಪರಿಚಯದವ್ರನ್ನ ಇಟ್ಕೊಂಡೇ ಹೋಗ್ಬೇಕು ಅಂತ ಹೇಳ್ತಾನೆ. ಮಾರನೇ ದಿನ ಬೆಳಿಗ್ಗೆ ಪಿಯೂಸ್ ಗಿರಾಣಿ ಅಂಗಡಿಗೆ ಬಂದು ಏನೋ ಐಟಮ್ ಅನ್ನ ತಗೊಂಡು ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಒಂದಿಬ್ರು ಲಾರಿ ಡ್ರೈವರ್ ಬರ್ತಾರೆ. ಲಾರಿ ಡ್ರೈವರ್ಸ್ ಇವ್ರನ್ನ ಮಾತಾಡಿಸ್ತಾರೆ. ನಾನು ಲೋಡ್ ಹಾಕೋದಕ್ಕೆ ಅಂತ ನಿಮ್ಮೂರ್ಗೆ ಹೋಗಿದ್ವಿ, ಆದ್ರೆ ಅಲ್ಲಿ ನಿನ್ ಬಗ್ಗೆ ಯಾರು ಗೊತ್ತಿಲ್ಲ ಅಂತ ಹೇಳಿದ್ರು. ನೀನು ಯಾರು, ಇಲ್ಲಿಗೆ ಯಾಕೆ ಬಂದಿದ್ದೀಯಾ, ಮೆಲಾತಿ ಅಮ್ಮನ ಮನೆಗೆ ಅಂತ ಕೇಳ್ತಾರೆ. ಆಗ ಅವನು ನನ್ಗೇನು ಗೊತ್ತಿಲ್ಲ ಅನ್ಕೊಂಡು ಹೋಗ್ತಾ ಇರ್ತಾನೆ. ಅದಕ್ಕೆ ಲಾರಿ ಡ್ರೈವರ್ಸ್ ಹೇಳ್ತಾರೆ, ನೀನ್ ಯಾರಾದ್ರೂ ಆಗಿರು, ನನ್ಗದು ಬೇಕಾಗಿಲ್ಲ. ನಮ್ಗೆ ಕೊರಿಯಾಚನ್ ಬೇಕು. ಕೊರಿಯಾಚನ್ ಇಲ್ಲೇ ಎಲ್ಲೋ ಇದ್ದಾನೆ ಅನ್ನೋ ಇನ್ಫಾರ್ಮೇಶನ್ ಇದೆ. ನೀನು ಮೆಲಾತಿ ಅಮ್ಮನ ಮೂಲಕ ಇನ್ಫಾರ್ಮೇಶನ್ ತಿಳ್ಕೊಂಡು ಕೊರಿಯಾಚನ್ ಬಗ್ಗೆ ನಮ್ಗೆ ಇನ್ಫಾರ್ಮ್ನ ಹೇಳ್ಬೇಕು ಅಂತ ಹೇಳ್ತಾರೆ. ಹಾಗೆ ಇವರು ಪಿಯೂಸ್ಗೆ ಮೋಹನನ್ನ ಕೊಂದಿದ್ದು ನೀನೆ ಅಂತ ನಮಗ್ ಗೊತ್ತು ಅಂತ ಹೇಳ್ತಾರೆ. ಆಗ ಪಿಯೂಸ್ ಮುಖನ ಒಂಥರ ಮಾಡ್ಕೊಳ್ತಾನೆ. ಸ್ಟೋರಿ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತೆ. ಈಗ 8 ತಿಂಗಳ ಹಿಂದೆ ಮೋಹನ್ ಅವರು ಕೊರಿಯಾಚನ್ ಅವ್ರನ್ನ ಹುಡ್ಕೊಂಡು ಬಂದಿದ್ರಲ್ಲ, ಆ ಸೀನ್ ಅನ್ನ ತೋರಿಸ್ತಾರೆ. ಇಲ್ಲಿ ಮೋಹನ್ ಅವ್ರನ್ನ ಪಿಯೂಸ್ ಅನ್ನೋ ಹುಡುಗ ಫಾಲೋ ಮಾಡ್ತಾ ಇರ್ತಾನೆ. ಪಿಯೂಸ್ ಫಾಲೋ ಮಾಡ್ತಾ ಇರೋದು ಮೋಹನ್ ಅವ್ರಿಗೆ ಗೊತ್ತಿರುತ್ತೆ. ಹೀಗೆ ಪಿಯೂಸ್ ಮೋಹನ್ ಹತ್ರ ಬರ್ತಾನೆ. ಆಗ ಮೋಹನ್ ಹೇಳ್ತಾನೆ, ನೀನು ನನ್ನ ತುಂಬಾ ದಿನದಿಂದ ಫಾಲೋ ಮಾಡ್ತಾ ಇದೀಯ ಅಂತ ನನಗ್ ಗೊತ್ತು, ಆದ್ರೆ ಸಾಯಿಸೋದಕ್ಕಲ್ಲ. ಸಾಯಿಸೋದಾಗಿದ್ರೆ ನೀನು ಮೊದಲೇ ಸಾಯಿಸ್ಬೋದಿತ್ತು. ನಿನ್ಗೇನ್ ಬೇಕು ಹೇಳು, ಏನಕ್ಕೋಸ್ಕರ ನನ್ನ ಫಾಲೋ ಮಾಡ್ತಾ ಇದೀಯ ಅಂತ ಕೇಳ್ತಾರೆ. ಆಗ ಪಿಯೂಸ್ ನನ್ಗೆ ಕೊರಿಯಾಚನ್ ಬೇಕು, ಒಬ್ರು ಸಿಕ್ಕಿದ್ರೆ ಮತ್ತೊಬ್ರು ಸಿಗ್ಬೋದು ಅಂತ ನಾನು ನಿಮ್ ಹಿಂದೆ ಬಿದ್ದಿದ್ದೀನಿ ಅಂತ ಹೇಳ್ತಾನೆ. ಆಗ ಮೋಹನ್, ಅದು ಮೊದಲು, ಈಗ್ಲಲ್ಲ. ಕೊರಿಯಾಚನ್ ನನ್ನ ಯಾವ್ದೋ ಕೇಸ್ ಮೇಲೆ ಸಿಕ್ಕಾಕ್ಸಿ 5-6 ವರ್ಷ ನನ್ನ ಜೈಲಲ್ಲಿ ಇರೋ ಹಾಗೆ ಮಾಡ್ದ. ಅದಾದ್ಮೇಲೆ ನಾನು ಅವನ್ನ ನೋಡಿಲ್ಲ. ಅವ್ನು ಹುಡ್ಕೋದಿಕ್ಕೆ ಅಂತ ನಾನು ಕೂಡ ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳ್ತಾನೆ. ಅಂಡ್ ಹೀಗೆ ಕೊರಿಯಾಚನ್ ಕೆಲವು ವರ್ಷಗಳ ಹಿಂದೆ ಫಾರೆಸ್ಟ್ ಆಫೀಸರ್ನ ಕೊಂದಿದ್ದ. ಈ ಕೇಸ್ ವಿಚಾರವಾಗಿ ಅವನು ಅಂಡರ್ ಗ್ರೌಂಡ್ ಆಗಿದ್ದ. ಕೇಸ್ ಸೆಟಲ್ಮೆಂಟ್ ಆದ್ಮೇಲೆ ಅವನು ಆಚೆ ಬಂದ. ಆಗ ನಾನು ಅವನ್ನ ಕೇಳ್ದೆ ಎಲ್ಲ ಉತ್ಕೊಂಡಿದ್ದೆ ಅಂತ, ಆದ್ರೆ ಅವನು ಏನು ಹೇಳಿಲ್ಲ. ಆದ್ರೆ ನಾನು ಅವನ್ನ ಬಾಯಿ ಬಿಡಿಸ್ದೆ. ಆಗ ಕೊರಿಯಾಚನ್ ಹೇಳ್ದ, ಯಾವ್ದೋ ಒಂದು ಹಳ್ಳ ಅಂತೆ, ಹಳ್ಳದಲ್ಲಿ ಯಾವ್ದೋ ಒಂದು ಬಂಡೆ ಒಳಗಡೆ ಇರೋ ಬಿರ್ಕಂತೆ, ಆ ಬಿರ್ಕಲ್ಲಿ ಯಾವಾಗ್ಲೂ 24 ಅವರ್ ನೀರ್ ಹರಿಯುತ್ತಂತೆ. ಅದು ಒಂಥರ ಗುಹೆ ತರ ಇದೆಯಂತೆ. ಅವನ್ಗೆ ಬೇಕಾಗಿರೋ ಹಣ್ಣು ಹಂಪಲು ವಸ್ತುಗಳನ್ನ ತಂದ್ಕೊಡೋದಕ್ಕೆ ನಾಯಿ ಇದೆ. ಹಾಗೆ ನಾಯಿಗಳು ಅವನ ಗುಹೆಯ ಸುತ್ತ ಸುತ್ತ ಕಾವಲಿರುತ್ತೆ. ಯಾವ್ದು ಮನುಷ್ಯರು ಹೋಗೋದಕ್ಕೆ ಕೂಡ ನಾಯಿಗಳು ಬಿಡೋದಿಲ್ಲ. ಹೀಗೆ ಕೊರಿಯಾಚನ್ ಕೆಲವೊಂದು ವಿಚಾರನ ನನ್ನ ಜೊತೆ ಹೇಳ್ಕೊಂಡಿದ್ದ. ಹಾಗಾಗಿ ನನಗೆ ಡೌಟು, ಈ ಕಾಡಲ್ಲೋ ಈ ಗುಡ್ಡದಲ್ಲೋ ಎಲ್ಲೋ ಒಂದ್ ಕಡೆ ಇದ್ದಾನೆ ಅಂತ ಪಿಯೂಸ್ಗೆ ಹೇಳ್ತಾ ಮಾತಾಡ್ತಾ ಇರ್ಬೇಕಾದ್ರೆ ದೂರದಲ್ಲಿ ಎಲ್ಲೋ ಒಂದ್ ಕಡೆ ನಾಯಿ ಬಗಳು ಸೌಂಡ್ ಕೇಳುತ್ತೆ. ಏನಿರ್ಬೋದು ಅಂತ ಹೇಳಿ ಮೋಹನ್ ಬೆಟ್ಟದ ಅಂಚಿನ ತುದಿಗೆ ಹೋಗಿ ಬೈನಾಕ್ಯುಲರ್ ನಲ್ಲಿ ನೋಡ್ತಾ ಇರ್ಬೇಕಾದ್ರೆ ಅಲ್ಲಿಗೆ ನಾಯಿಗಳ ಗುಂಪು ಬರುತ್ತೆ. ಅವು ಮೋಹನ್ ಮೇಲೆ ಅಟ್ಯಾಕ್ ಮಾಡಿ ಮೋಹನನ್ನ ಆ ಗುಡ್ಡದಿಂದ ತಳ್ಳಿ ಸಾಯಿಸ್ಬಿಡ್ತಾವೆ. ಹೀಗೆ ಇದನ್ನ ಪಿಯೂಸ್ ನೆನಪು ಮಾಡ್ಕೊಳ್ತಾ ಇರ್ತಾನೆ. ವೀಕ್ಷಕರೇ, ಇಲ್ಲಿ ಪಿಯೂಸ್ ಯಾಕೆ ಮೋಹನನ್ನ ಕಾಪಾಡ್ಲಿಲ್ಲ, ಯಾಕೆ ಅವನು ಮೋಹನನ್ನ ಸಾಯಿಸಿದ್ರೆ ನೋಡ್ತಾ ನಿಂತಿದ್ದ? ಬನ್ನಿ ಮುಂದೆ ಕಥೆಯಲ್ಲಿ ಗೊತ್ತಾಗುತ್ತೆ. ಸಖತ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗುತ್ತೆ. ಈ ಕಡೆ ನೇವಿ ಆಫೀಸರ್ ಪಾಪಚಂದ್ ಸರ್ನ ಕರೆಸಿ ಪಿಯೂಸ್ ಬಗ್ಗೆ ಮಾತಾಡ್ತಾ ಇರ್ತಾರೆ. ಪಿಯೂಸ್ ತನಗೆ ಬಂದಂತಹ ಸಂಬಳನ ಇಬ್ಬರಿಗೆ ಮನಿ ಆರ್ಡರ್ ಮಾಡ್ತಾರೆ. ಒಂದು ಇವನ್ನ ಕೆಲ್ಸಕ್ಕೆ ಸೇರಿಸಿದಂತಹ ಬ್ರೋಕರ್ ಒನ್ನಿಗೆ, ಮತ್ತೊಂದು ನಿಜವಾದ ಪಿಯೂಸ್ಗೆ. ಅಸಲಿಗೆ ಈ ಪಿಯೂಸ್ ಮಣಿಕಂಠನಾಗಿರ್ತಾನೆ. ಮತ್ತೊಂದ್ ಕಡೆ ಇಲ್ಲಿ ಪಿಯೂಸ್ ಮೆಲಾತಿ ಅಮ್ಮನ್ಗೆ ಕುಡಿಯೋದಿಕ್ಕೆ ಹಾಲನ್ನ ಕೊಡ್ತಾನೆ. ಮೆಲಾತಿ ಅಮ್ಮ ಅದನ್ನ ಕುಡಿಯಲ್ಲ. ಫಸ್ಟ್ ಇರುವೆಗೆ ಹಾಕ್ತಾರೆ, ನಂತರ ಅವರು ಕುಡಿತಾರೆ. ಅಂದ್ರೆ ಇಲ್ಲಿ ನಮ್ಗೇನ್ ಗೊತ್ತಾಗುತ್ತೆ ಅಂದ್ರೆ ಮೆಲಾತಿ ಅಮ್ಮ ಪಿಯೂಸ್ನ ಬ್ಲೈಂಡ್ ಆಗಿ ನಂಬ್ತಿರಲ್ಲ. ಅವನ ಮೇಲೆ ಒಂದು ಅನುಮಾನ ಇದ್ದೇ ಇರುತ್ತೆ. ಈ ಕಡೆ ಜೀಪ್ ಡ್ರೈವರ್ ಅಪುಟ್ಟಿ ಕರ್ನಾಟಕದ ಯಾವ್ದೋ ಒಂದು ಹಳ್ಳಿಗೆ ಬಂದು ಲೆಟರ್ ಅನ್ನ ಪೋಸ್ಟ್ ಮಾಡ್ತಾ ಇರ್ತಾರೆ. ಹಾಗೆ ಅಪುಟ್ಟಿನ ನೇವಿ ಆಫೀಸರ್ ಆಗಿ ಪಾಪಚಂದ್ ಸರ್ ಫಾಲೋ ಮಾಡ್ಕೊಂಡು ಬಂದಿರ್ತಾರೆ. ಹಾಗೆ ನೇವಿ ಆಫೀಸರ್ ಮತ್ತೆ ಪಾಪಚಂದ್ ಸರ್ ಇವನನ್ನ ಕೇಳ್ತಾರೆ, ಒಂದು ಲೆಟರ್ ಅನ್ನ ಪೋಸ್ಟ್ ಮಾಡೋದಕ್ಕೆ ಎಷ್ಟು ದೂರ ಬರ್ಬೇಕಾ ಅಂತ. ಆಗ ಅಪುಟ್ಟಿ ಭಯ ಪಡ್ತಿರ್ತಾನೆ. ಇವನ್ ಭಯನ ನೋಡಿ ಅವ್ರಿಗೆ ಅನುಮಾನ ಬರುತ್ತೆ. ನೆಕ್ಸ್ಟ್ ಇವರು ನನ್ನ ಅವನ ಮನೆಗೆನೆ ಕರ್ಕೊಂಡು ಹೋಗ್ತಾರೆ. ಅಪುಟ್ಟಿ ಮನೆಯಲ್ಲಿ ತುಂಬಾನೇ ಲೆಟರ್ಸ್ ಇರುತ್ತೆ. ಅಪುಟ್ಟಿ ನೇವಿ ಆಫೀಸರ್ಗೆ ಹೇಳ್ತಾನೆ, ಕೊರಿಯಾಚನ್ ಅವರು ಕಾಣಿಯಾಗಿದ್ದಕ್ಕೆ
ಬರೋದಕ್ಕಿಂತ ಮುಂಚೆ ನನಗೆ ಈ ಲೆಟರ್ಗಳನ್ನ ಕೊಟ್ಟಿದ್ರು. ನಾನೇನಾದ್ರೂ ಬರೋದು ಲೇಟ್ ಆದ್ರೆ ಈ ಲೆಟರ್ ಅನ್ನ ಪೋಸ್ಟ್ ಮಾಡು ಅಂತ ಹೇಳಿದ್ರು. ಅದಕ್ಕೆ ನಾನು ಕೋರಿಯಾಚನ್ ಅವರ ಹೆಸರಲ್ಲಿ ಈಗ ಲೆಟರ್ ಅನ್ನ ಪೋಸ್ಟ್ ಮಾಡ್ತಿದ್ದೆ ಅಂತ ಹೇಳ್ತಾರೆ. ನೇವಿ ಆಫೀಸರು ಇವನ್ಗೆ ಹೊಡಿತಾರೆ. ನಿನ್ಗೆ ಕೋರಿಯಾಚನ್ ಎಲ್ಲಿದ್ದಾನೆ ಅಂತ ಗೊತ್ತು, ಹೇಳು, ಬಾಯ್ಬಿಡು ಅಂತ ಕೇಳ್ತಾರೆ. ಈಗ ಸ್ಟೋರಿ ಹಿಂದಕ್ಕೆ ಹೋಗುತ್ತೆ. 5-6 ವರ್ಷಗಳ ಹಿಂದೆ ಕೋರಿಯಾಚನ್ ಅಪ್ಪುಟಿಯವರ ಜೀಪ್ ನಲ್ಲಿ ತನ್ನ ಮನೆಗೆ ಬರ್ತಾರೆ. ಇವರ ಮೈಯೆಲ್ಲ ರಕ್ತದ ಕಲೆ ಆಗಿರುತ್ತೆ. ಕೋರಿಯಾಚನ್ ಅಪ್ಪುಟಿಗೆ ಹೇಳ್ತಾ ಇರ್ತಾನೆ, ನಾನು ಅವನನ್ನ ಹೆದರಿಸೋದಕ್ಕೆ ಅಂತ ನೋಡ್ದೆ, ಆದ್ರೆ ಈ ಹುಡ್ಗ ಅವನ್ಗೆ ಚುಚ್ಚಿ ಬಿಟ್ಟ ಅಂತ ಹೇಳ್ತಾನೆ. ಆಗ ಅಪ್ಪುಟಿ, ಈ ತರ ಒಂದ್ ಹುಡ್ಗ ನಿಮ್ಗೆ ಬೇಕಿತ್ತಲ್ವಾ, ಅವನೊಂಥರ ನಿಮ್ಗೆ ರೈಟ್ ಹ್ಯಾಂಡ್ ಇದ್ದಂಗೆ ಅಂತ ಹೇಳ್ತಿರ್ತಾನೆ. ಹೀಗೆ ಕೋರಿಯಾಚನ್ ಒಬ್ಬ ಹುಡ್ಗನ್ ಬಗ್ಗೆ ಹೊಗಳ್ತಾ ಇರ್ತಾನೆ. ಆದ್ರೆ ಅಪ್ಪುಟಿಗೆ ಆ ಹುಡ್ಗ ಯಾರು ಅಂತ ಗೊತ್ತಿರಲ್ಲ. ಈಗ ಕೋರಿಯಾಚನ್ ಮನೆಗೆ ಬಂದು ತನ್ನ ವಸ್ತುಗಳನ್ನ ತಗೊಂಡು ಎಲ್ಲೋ ಒಂದ್ ಕಡೆ ಹೋಗ್ತಾರೆ. ಈಗ ಸ್ಟೋರಿ ಪ್ರೆಸೆಂಟ್ ಗೆ ಬರುತ್ತೆ. ಇಲ್ಲಿ ನೇವಿ ಆಫೀಸರ್ ಆಗಿ ಪಾಪಚನ್ ಸರ್ ಮೆಲಾತಿಯಮ್ಮನ ಹತ್ರ ಬರ್ತಾರೆ. ಆದ್ರೆ ನಾಯಿಗಳು ಅವ್ರನ್ನ ಮನೆ ಹತ್ರ ಬರೋದಕ್ಕೆ ಬಿಡ್ತಿರಲ್ಲ. ಆಗ ಮೆಲಾತಿಯಮ್ಮ ನಾಯಿಗಳಿಗೆ ಏನೋ ಒಂದು ಸನ್ನಿಯನ್ನ ಮಾಡ್ತಾರೆ. ಆಗ ನಾಯಿಗಳು ಸೈಡ್ಗೆ ಹೋಗುತ್ತೆ. ಮತ್ತೊಂದ್ ಕಡೆ ಪಿಯೂಸ್ ಹಾಗೆ ಲಾರಿ ಡ್ರೈವರ್ಸ್ ಕಾಡ್ನಲ್ಲಿ ಹುಡುಕ್ತಾ ಇರ್ತಾರೆ. ಕೋರಿಯಾಚನ್ ಇಲ್ಲೆಲ್ಲಾದ್ರೂ ಇದಾರಾ, ಗುಹೆಯಲ್ಲಿದ್ದಾರಾ, ಕಾಡಲ್ಲಿದ್ದಾರಾ ಅಂತ ಕಾಡನ್ನೆಲ್ಲ ಸುತ್ತಾಡ್ತಾ ಹುಡುಕ್ತಾ ಇರ್ತಾರೆ. ಅವರು ಹೇಳ್ತಾರೆ, ನೀನು ಮೆಲಾತಿಯಮ್ಮನ್ನ 1-2 ದಿನ ಹೊರಗಡೆ ಕರ್ಕೊಂಡು ಹೋಗು, ಕೋರಿಯಾಚನ್ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಸಿಗುತ್ತಾ ಅಂತ ನಾವು ಮನೆಯೆಲ್ಲ ಚೆಕ್ ಮಾಡ್ತೀವಿ ಅಂತ ಹೇಳ್ತಾರೆ. ಆಗ ಪಿಯೂಸ್ ಹೇಳ್ತಾನೆ, ಇಲ್ಲ, ಆತರ ಎಲ್ಲ ಆಗೋದಿಲ್ಲ. ನಾನು ಕೆಲ್ಸಕ್ಕೆ ಸೇರಿದಾಗ ಮೊದಲನೇ ದಿನ ಅಲ್ಲಿಗೆ ಬಂದಾಗ ನಾಯಿಗಳು ನನ್ನ ಬಿಡ್ಲೇ ಇಲ್ಲ, ನನ್ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಬಂದ್ವು. ಆಗ ನಾನು ಮರ ಏರಿ ಕೂತಿದ್ದೆ. ಅದರಲ್ಲಿ ಮಲಾತಿಯಮ್ಮ ಇರ್ಲಿಲ್ಲ, ಏನೋ ಹುಷಾರಿಲ್ಲ ಅಂತ ಹೇಳಿ ಹಾಸ್ಪಿಟಲ್ಗೆ ಹೋಗಿದ್ರು. ನಂತರ ಅವರು 2 ದಿನ ಆದ್ಮೇಲೆ ಬಂದಾಗ ನಾಯಿಗಳನ್ನ ಕಂಟ್ರೋಲ್ ಮಾಡಿದ್ರು. ಆಗ ನಾನು ಕೆಳಗಡೆ ಇಳಿದೆ. ಆ ನಾಯಿಗಳು ಮೆಲಾತಿಯಮ್ಮ ಹಾಗೆ ಮನೇನ ಯಾವಾಗ್ಲೂ ಕಾವಲ್ ಕಾಯ್ತಾ ಇರುತ್ತೆ, ಯಾರು ಸಹ ಅಲ್ಲಿಗೆ ಹೋಗೋದಿಕ್ಕಾಗಲ್ಲ ಅಂತ ಹೇಳ್ತಿರ್ತಾನೆ. ನೇವಿ ಆಫೀಸರ್ಸ್ ಮೆಲಾತಿಯಮ್ಮನ್ನ ಕೇಳ್ತಾರೆ, ಮೋಹನ್ ಇಲ್ಲಿಗೆ ಏನಾದ್ರೂ ಬಂದಿದ್ರಾ ಅಂತ. ಆಗ ಮೆಲಾತಿ ಹೇಳ್ತಾರೆ, ಹೌದು, 6 ವರ್ಷದ ಹಿಂದೆ ಮೋಹನ್ ಅವರು ಬಂದಿದ್ರು. ಅದಾದ್ಮೇಲೆ 8 ತಿಂಗಳ ಹಿಂದೆ ಗುಡ್ಡದ ಮೇಲಿಂದ ಬಿದ್ದು ಸತ್ರು ಅನ್ನೋ ವಿಷಯ ಗೊತ್ತಾಯ್ತು. ಯಾಕಂದ್ರೆ ಪೊಲೀಸವರು ಕೂಡ ವಿಚಾರಣೆ ಮಾಡೋದಕ್ಕೆ ಇಲ್ಲಿಗೆ ಬಂದಿದ್ರು ಅಂತ ಹೇಳ್ತಾಳೆ. ಹಾಗೆ ಕೋರಿಯಾಚನ್ ಬಗ್ಗೆನೂ ಕೇಳ್ತಾರೆ ಆಫೀಸರ್ಸ್. ಆಗ ಅವಳು, ನಿಮ್ ಪ್ರಶ್ನೆ ನನ್ಗೆ ಅರ್ಥ ಆಯ್ತು, ನಾನು ಕೋರಿಯಾಚನ್ಗೆ ಏನು ಮಾಡಿಲ್ಲ, ಅವನನ್ನ ನಾನು ಸಾಯಿಸಿಲ್ಲ, ಅವರು ಕೂಡ ಬಂದಿದ್ರು ಹೋದ್ರು ಅಂತ ಹೇಳ್ತಾಳೆ. ಇಲ್ಲಿ ಈಗ ಮೆಲಾತಿ ಮತ್ತೆ 6 ವರ್ಷದ ಹಿಂದೆ ಏನ್ ನಡೀತು ಅನ್ನೋದನ್ನ ನೆನಪು ಮಾಡ್ಕೊಳ್ತಾಳೆ. ಸ್ಟೋರಿ ಹಿಂದಕ್ಕೆ ಹೋಗುತ್ತೆ. ಮೋಹನ್ ಮೆಲಾತಿ ಹತ್ರ ಬಂದು ಕೆಲವೊಂದು ಶಾಕಿಂಗ್ ವಿಷಯಗಳನ್ನ ಹೇಳ್ತಾನೆ. ನಿನ್ಗೆ ಯೋಶಿಯಾ ಗೊತ್ತಾ, ಅವನಿನ್ನು ನೆನ್ಪಿದಾನ ಅಂತ ಕೇಳ್ತಾನೆ. ಇಲ್ಲಿ ಯೋಶಿಯಾ ಅಂತಂದ್ರೆ ಮೆಲಾತಿ ಅವರ ಮಲೇಷಿಯಾ ಗಂಡ. ನಾನು ಮತ್ತೆ ಕೋರಿಯಾಚನ್ ನಿನ್ನ ಮಲೇಷಿಯಾದಲ್ಲಿ ನೋಡಿದಾಗ ನಿನ್ನನ್ನ ಪಡ್ಕೊಂಡು ಎಂಜಾಯ್ ಮಾಡ್ಬೇಕು ಅಂತ ಅನ್ಕೊಂಡ್ವಿ. ಆದ್ರೆ ಕೋರಿಯಾಚನ್ ನಿನ್ ಸಿಕ್ಕುದ್ ಕೂಡ್ಲೆ ಅವನು ಚೇಂಜ್ ಆಗ್ಬಿಟ್ಟ. ನಿನ್ ಗಂಡನ ಯಾವ್ದೋ ಕೇಸ್ ನಲ್ಲಿ ಸಿಕ್ಕಾಕ್ಸಿ ಅವನು ಸತ್ತ ಅಂತ ಸುಳ್ಳು ಹೇಳಿದ್ವಿ. ಅವನು ಸತ್ತಿದಾನೋ ಇಲ್ಲ ನಿನ್ಗೋಸ್ಕರ ಹುಡುಕ್ತಿದ್ದಾನೋ. ಆಕ್ಚುಲಿ ಈ ಐಡಿಯಾನ ಕೊಟ್ಟಿದ್ದೆ ನಾನು. ನಿನ್ ಗಂಡ ಹೇಳ್ತಿದ್ದ, ನಾನಿಲ್ದೆ ಹೋದ್ರು ನನ್ನ ಹೆಂಡತಿಗೆ ನಾಯಿಗಳು ಕಾವಲಿರುತ್ತೆ ಅಂತ. ಈ ಉದ್ದೇಶದಿಂದಲೇ ಕೋರಿಯಾಚನ್ ಅವುಗಳನ್ನೆಲ್ಲ ಶೂಟ್ ಮಾಡಿ ಬಿಸಾಕ್ದ. ನಿನ್ನ ಅಲ್ಲಿಂದ ಇಲ್ಲಿಗೆ ಕರ್ಕೊಂಡ್ ಬಂದು ಮದ್ವೆ ಮಾಡ್ಕೊಂಡ. ನಿನ್ ಜೀವನನೇ ಎಷ್ಟು, ಈ ಗುಡ್ಡದ ಮೇಲೆ ಈ ನಾಯಿಗಳ ಜೊತೆ ಹೀಗೆ ಜೀವಾವಧಿ ಶಿಕ್ಷೆ ಅನುಭವಿಸೋ ತರ ಕೋರಿಯಾಚನ್ ನಿನ್ನ ಇಲ್ಲಿ ಇರಿಸಿದ್ದಾನೆ ಅಂತ ಹೇಳಿ ಮೋಹನ್ ಅಲ್ಲಿಂದ ಹೊರಡ್ತಾನೆ. ನೆಕ್ಸ್ಟ್ ಇಲ್ಲಿಗೆ ಕೋರಿಯಾಚನ್ ಕೂಡ ಬರ್ತಾನೆ. ಮೆಲಾತಿ ಕೋರಿಯಾಚನ್ಗೆ ಹೇಳ್ತಾಳೆ, ಮೋಹನ್ ಇಲ್ಲಿಗೆ ಬಂದಿದ್ದ ಅಂತ. ಹೌದಾ, ಅವನನ್ನ ಯಾವ್ದೋ ಒಂದು ಕೇಸ್ ನಲ್ಲಿ ಸಿಕ್ಕಾಕ್ಸಿದೀನಿ, ಆ ಸಿಟಿಗೆ ಇಲ್ಲಿಗೆ ಬಂದಿರ್ಬೇಕು ನನ್ನನ್ನ ಹುಡ್ಕೊಂಡು ಅಂತ ಕೇಳ್ತಾನೆ. ಆಗ ಹೇಗೆ ನನ್ ಗಂಡನ್ನ ಸಿಕ್ಕಾಕ್ಸಿದ್ರಲ್ಲ ಹಾಗ ಅಂತ ಮೆಲಾತಿ ಕೇಳ್ತಾಳೆ. ಆಗ ಕೋರಿಯಾಚನ್, ಈಗ ಅದ್ರ ಬಗ್ಗೆ ಮಾತು ಬೇಡ, ಅದೆಲ್ಲ ಮುಗ್ದೋಗಿ ತುಂಬಾನೇ ವರ್ಷ ಆಯ್ತು, ನಾನು ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ, ನಾನು ಇವಾಗ ಹೊರಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟ್ಬಿಡ್ತಾರೆ. ಈಗ ಸ್ಟೋರಿ ಮತ್ತೆ ಪ್ರೆಸೆಂಟ್ಗೆ ಬರುತ್ತೆ. ನೇವಿ ಆಫೀಸರ್ ಮೆಲಾತಿ ಅಮ್ಮನ್ಗೆ ಹೇಳ್ತಾರೆ, ಪಿಯೂಸ್ ಬಗ್ಗೆ ಎಂಕ್ವೈರಿ ಮಾಡಿದ್ವಿ, ಆದ್ರೆ ಅವ್ನ ಡೀಟೇಲ್ಸ್ ಎಲ್ಲ ಫೇಕ್ ಇದೆ, ಅವನು ಯಾಕೆ ಇಲ್ಲಿಗೆ ಸುಳ್ಳು ಹೇಳ್ಕೊಂಡು ಬಂದಿದ್ದಾನೆ ಅಂತ ನಮಗೆ ಗೊತ್ತಿಲ್ಲ. ಅಂಡ್ ಇನ್ನೊಂದು ವಿಷಯ, ಕೋರಿಯಾಚನ್ ಅನ್ನ ಯಾರ್ಯಾರು ಹುಡ್ಕೊಂಡು ಬರ್ತಾರೋ ಅವರೆಲ್ಲ ಸಾಯ್ತಾ ಇದ್ದಾರೆ ಅಂತ ಹೇಳಿ ಅಲ್ಲಿಂದ ಹೊರಡ್ಬೇಕಾದ್ರೆ ಪಿಯೂಸ್ ಮತ್ತೆ ಇಲ್ಲಿಗೆ ಬರ್ಬೋದು, ಅವ್ನ್ ಬಂದಾಗ ನಿಮ್ಗೇನು ವಿಚಾರ ಗೊತ್ತೇ ಇಲ್ಲ ಅನ್ನೋ ತರ ಇರಿ ಅಂತ ಹೇಳ್ತಾರೆ. ಹಾಗೆ ಲಾರಿ ಡ್ರೈವರ್ ಗಳಿಗೆ ಬಾಯಾರಿಕೆ ಆಗುತ್ತೆ, ಅವ್ರು ತಂದಿರುವಂತಹ ನೀರು ಖಾಲಿ ಆಗಿರುತ್ತೆ. ಲಾರಿ ಡ್ರೈವರ್ಸ್ ಪಿಯೂಸ್ ಹತ್ರ ನೀರ್ ಹಿಸ್ಕೊಂಡು ಕುಡ್ದಿರೋದ್ರಿಂದ ಅವ್ರಿಗೆ ಮೂರ್ಛೆ ಹೋಗಿರುತ್ತಲ್ಲ, ಅವ್ರನ್ನ ತೆಗೆದು ಮರಕ್ಕೆ ಕಟ್ಟಾಕಿರ್ತಾನೆ. ಇವ್ರಿಗೆ ಎಚ್ಚರ ಆಗುತ್ತೆ, ಯಾಕಂದ್ರೆ ಇವರು ನೀರ್ ಕುಡ್ದಿರಲ್ಲ, ಪಿಯೂಸ್ ಮೇಲೆ ಅನುಮಾನ ಇರೋದ್ರಿಂದ. ಆಗ ಅವರು ಹೇಳ್ತಾರೆ, ನಾವು ಲಾರಿ ಡ್ರೈವರ್ ಅಲ್ಲ, ಅಂಡರ್ ಕವರ್ ಪೊಲೀಸ್. ನೀನ್ ಯಾರು ಅಂತ ನಮ್ಗೆ ಗೊತ್ತಾಯ್ತು, ನೀನು ಕೋರಿಯಾಚನ್ಗೆ ಬಾಡಿ ಗಾರ್ಡು, ರೈಟ್ ಹ್ಯಾಂಡ್ ಇದ್ದಂಗೆ. ನಿನ್ಗೆ ಕೋರಿಯಾಚನ್ ಬಗ್ಗೆ ಗೊತ್ತಿರ್ಬೇಕು ಅಂತ ಅನ್ಕೊಂಡ್ವಿ, ನಿನ್ಗೆ ಏನು ಗೊತ್ತಿಲ್ಲ, ಅವನು ನೀನು ಗುರು ಶಿಷ್ಯ ಇದ್ದಂಗೆ, ನೀನು ನಿನ್ ಗುರುನ ಹುಡುಕ್ತಾ ಇದೀಯಾ. ನೆಕ್ಸ್ಟ್ ಇವರು ಕಟ್ಟಿರೋ ಕಟ್ಟನ್ನ ಬೆಚ್ಕೊಂಡು ಪಿಯೂಸ್ ನಡುವೆ ಫೈಟ್ ಆಗುತ್ತೆ. ಪೊಲೀಸ್ ಅವರು ಪಿಯೂಸ್ಗೆ ಚೆನ್ನಾಗಿ ಹೊಡಿತಾರೆ, ಹಾಗೆ ಪಿಯೂಸ್ ಕೂಡ ಪೊಲೀಸ್ ಅವ್ರಿಗೆ ಚೆನ್ನಾಗಿ ಹೊಡಿತಾನೆ. ಒಬ್ಬ ಪೊಲೀಸನ್ನ ಹೊಡೆದು ಸಾಯಿಸೇ ಬಿಡ್ತಾನೆ. ನೆಕ್ಸ್ಟ್ ಇನ್ನೊಂದು ಪೊಲೀಸ್ ಜೊತೆನೂ ಕೂಡ ಫೈಟ್ ನಡೆಯುತ್ತೆ. ಹಾವು ಪೊಲೀಸ್ಗೆ ಕಚ್ಬಿಡುತ್ತೆ. ಪೊಲೀಸು ಪಿಯೂಸ್ಗೆ ಹೇಳ್ತಾನೆ, ನಾನು ನಿನ್ನನ್ನ ಬಿಟ್ಬಿಡ್ತೀನಿ, ನೀನು ನನ್ನನ್ನ ಕಾಪಾಡು ಅಂತ. ಆಗ ಪಿಯೂಸ್ ಹೇಳ್ತಾನೆ, ಯಾರು ಯಾರನ್ನ ಬಿಡೋದು, ನಾನು ಚಿಕ್ಕವನಾಗಿದ್ದಾಗ ನಮ್ಮ ಅಪ್ಪ ಅಮ್ಮನ ಜೊತೆ ಉಡುಪಿಗೆ ದೇವಸ್ಥಾನಕ್ಕೆ ಹೋಗಿದ್ದೆ, ಅಲ್ಲಿ ಒಂದು ರೂಮ್ ಮಾಡಿದ್ವಿ. ನಮ್ಮ ಅಪ್ಪ ಅಮ್ಮ ನನ್ಗೆ 10 ರೂಪಾಯಿ ಕೊಟ್ಬಿಟ್ಟು
ಜ್ಯೂಸ್ ಕುಡ್ಕೊಂಡ್ ಬಾ ಅಂತ ಹೇಳಿ ಕಳ್ಸಿದ್ರು. ನಮ್ಮ ಅಪ್ಪ ಅಮ್ಮ ರೂಮಿಗೆ ಹೋದ್ರು. ನಾನು ಜ್ಯೂಸ್ ತಗೊಂಡು ಬಂದು ಅಲ್ಲಿ ನೋಡಿದಾಗ ಎಲ್ಲ ಬ್ಲಾಸ್ಟ್ ಆಗಿತ್ತು. ರೂಮ್ ತುಂಬಾ ರಕ್ತದ ಕಲೆ, ಅಪ್ಪ ಅಮ್ಮನ ಮಾಂಸದ ತುಂಡು ತುಂಡುಗಳು ಗೋಡೆಗೆ ಅಂಟ್ಕೊಂಡಿದ್ವು. ಅವಾಗಿಂದ ನನ್ಗೆ ಯಾರ ಮೇಲೂ ಕರುಣೆ ಇಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟು ಬಿಡ್ತಾನೆ. ಈ ಕಡೆ ಪಾಪಚಂದ್ ಸರ್ ಆಗಿ ನೇವಿ ಆಫೀಸರ್ ಕಾರ್ ನಲ್ಲಿ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಮಲಾತಿ ಅಕ್ಕ ಇದ್ದಿದ್ದ ಜಾಗ ನೋಡ್ದ, ಎಷ್ಟೊಂದು ಬೆಟ್ಟ ಗುಡ್ಡ ಗುಹೆಗಳಿದೆ ಅಲ್ಲಿ. ಹೀಗೆ ಈ ಬೆಟ್ಟ ಗುಡ್ಡದ ನಡುವೆ ಯಾವುದೋ ಒಂದು ಗುಹೆಯಲ್ಲಿ ಕೋರಿಯಾಚನ್ ಅಡಗಿರ್ಬೇಕು. ಅವನ್ನ ಸುತ್ತ ಕಾವಲ್ ಕಾಯೋದಕ್ಕೆ ನಾಯಿಗಳು ಕೂಡ ಅಲ್ಲಿರ್ಬೇಕು. ಕೋರಿಯಾಚನ್ಗೆ ಪಿಯೂಸ್ ರೈಟ್ ಹ್ಯಾಂಡ್. ಹಾಗೆ ಕೋರಿಯಾಚನ್ ತಲೆ ಮರೆಸ್ಕೊಂಡಿರೋದು ಈ ಹುಡುಗನ್ಗೋಸ್ಕರನೇ. ಪಿಯೂಸ್ ಕೋರಿಯಾಚನ್ಗೆ ತುಂಬಾನೇ ಲಾಯಲ್ ಆಗಿದ್ದಾನೆ. ಕೋರಿಯಾಚನ್ನ ಹುಡ್ಕೊಂಡ್ ಬಂದವರೆಲ್ಲ ಸಾಯ್ತಾ ಇರೋದಕ್ಕೆ ಕಾರಣ ಪಿಯೂಸೆ. ನೇವಿ ಆಫೀಸರ್ ಪಾಪಚಂದ್ ಸರ್ಗೆ ಹೇಳ್ತಾರೆ, ಮೆಲಾತಿ ಅಕ್ಕನ ಹತ್ರ ಹೋದಾಗ ನಾಯಿಗಳು ನೋಡ್ದ, ನಾಯಿಗಳು ಮೆಲಾತಿ ಅಕ್ಕ ಹೇಗ್ ಹೇಳ್ತಾರೋ ಹಾಗೆ ಕೇಳ್ತಾರೆ. ಅಂದ್ರೆ ಇಲ್ಲಿ ನಾಯಿಗಳನ್ನ ಕಂಟ್ರೋಲ್ ಮಾಡ್ತಾ ಇರೋದು ಕೋರಿಯಾಚನ್ ಅಲ್ಲ, ಮೆಲಾತಿ ಅಕ್ಕನೇ ಅನ್ನೋದು ಇವ್ರಿಗೆ ಅರಿವಾಗುತ್ತೆ. ಕೋರಿಯಾಚನ್ ಮತ್ತೆ ಪಿಯೂಸ್ ಗುರು ಶಿಷ್ಯ ಇದ್ದಂಗೆ. ಆದ್ರೆ ತುಂಬಾ ವರ್ಷಗಳಿಂದ ಕೋರಿಯಾಚನ್ ಇವನ್ ಕೈಗೆ ಸಿಕ್ಕಿಲ್ಲ. ಹಾಗಾಗಿ ಇವನು ಕೂಡ ಕೋರಿಯಾಚನ್ ಎಲ್ಲಿರ್ಬೋದು ಅಂತ ಹುಡುಕ್ತಾ ಇದ್ದಾನೆ. ಹಾಗೆ ಪಿಯೂಸ್ ಮೋಹನ್ ಅನ್ನು ಕೂಡ ಸಾಯಿಸ್ಬೇಕು ಅಂತ ಅನ್ಕೊಂಡಿದ್ದ. ಅಷ್ಟರಲ್ಲಿ ನಾಯಿಗಳೇ ಬಂದು ಮೋಹನ್ನ ಬೆಟ್ಟದಿಂದ ದೂಕ್ಬಿಟ್ವು. ಹಾಗಾಗಿ ಪಿಯೂಸ್ ಮೋಹನನ್ನ ಕಾಪಾಡೋದಕ್ಕೆ ಹೋಗ್ಲಿಲ್ಲ. ಹಾಗೆ ಅಲ್ಲಿ ಒಂದು ಬ್ಯಾಂಬೋ ಬಿದ್ದಿರುತ್ತೆ. ಆ ಬ್ಯಾಂಬೋಗೆ ಅನ್ನಗಳೆಲ್ಲ ಅಂಟಿರುತ್ತೆ. ಈಗ ಪಿಯೂಸ್ ಮೆಲಾತಿ ಅಮ್ಮನ ಹತ್ರ ಬರ್ತಾನೆ. ಅಮ್ಮ ಅಮ್ಮ ಏನ್ ಮಾಡ್ತಾ ಇದ್ದೀರಾ ಅಮ್ಮ, ಏನಿದು ಬೈನಾಕುಲರ್ ಎಲ್ಲ ಇಟ್ಕೊಂಡಿದ್ದೀರಾ ಅಂತ ಕೇಳ್ತಾನೆ. ಇಲ್ಲಿ ಮೆಲಾತಿ ಅಮ್ಮ ಬೈನಾಕುಲರ್ ತಗೊಂಡು ದೂರದಿಂದ ಬೆಟ್ಟ ಗುಡ್ಡ ಗುಹೆಗಳನ್ನ ನೋಡ್ತಾ ಇರ್ತಾರೆ. ಮೆಲಾತಿ ಅಮ್ಮ ಹೇಳ್ತಾರೆ, ನೋಡೋದಕ್ಕೆ ತುಂಬಾನೇ ಚೆನ್ನಾಗಿದೆ ಅಂತ ನಾನು ನೋಡ್ತಾ ಇದ್ದೀನಿ. ಯಾಕೆ ಊರಿಗೆ ಹೋಗಿದವನು ವಾಪಸ್ ಬಂದ್ಬಿಟ್ಟೆ, ಇನ್ನೊಂದೆರಡು ವಾರ ಬಿಟ್ಟು ಬರಬಹುದಿತ್ತಲ್ವಾ ಅಂತ ಕೇಳ್ತಾರೆ. ಮೆಲಾತಿ ಅಮ್ಮ ಪಿಯೂಸ್ಗೆ ಹೇಳ್ತಾರೆ, ಕೋರಿಯಾಚನ್ಗೆ ಗೊತ್ತಿಲ್ಲದೆ ಇರೋ ನಾಯಿಗಳು ತಳಿ ಇಲ್ಲ, ಆದ್ರೂ ಒಂದೊಳ್ಳೆ ನಾಯಿ ಬೇಕು ಅಂತ ಹುಡುಕ್ತಾನೆ ಇದ್ದ. ಸಿಗದೆ ಇದ್ರು ಅದನ್ನ ಟ್ರೈನ್ ಮಾಡ್ಕೊಳ್ತೀನಿ ಅಂತ ಹೇಳ್ತಿದ್ದ ಅಂತ ಹೇಳ್ತಾಳೆ. ಆಗ ಪಿಯೂಸ್ ಸಿಗ್ತಾ ಅಮ್ಮ ಅಂತ ಕೇಳ್ತಾನೆ. ಆಗ ಮೆಲಾತಿ ಅಮ್ಮ ಹೇಳ್ತಾಳೆ, ಸಿಕ್ಕಿಲ್ಲ ಅಂತ ಅನ್ಕೊಂಡಿದ್ದೆ, ನಿನ್ನನ್ನ ನೋಡಿದ್ಮೇಲೆ ಗೊತ್ತಾಯ್ತು ಅದು ಸಿಕ್ಕಿದೆ ಅಂತ. ಈಕೆ ಕೇಳ್ತಾಳೆ, ನನ್ಗೆ ಏನಾದ್ರೂ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ ಅಂತ ಕೇಳ್ತಾಳೆ. ಆಗ ಪಿಯೂಸ್ ಇಲ್ಲ, ಆತರ ಏನಿಲ್ಲ, ಕಾರಣ ಸಿಕ್ಕೋವರೆಗೂ ಅಂತ ಹೇಳ್ತಾನೆ. ಇವನ್ಗೆ ಬ್ಯಾಂಬೂದಲ್ಲಿ ಅನ್ನ ಅಂಟಿ ಬ್ಯಾಂಬೂ ಅಲ್ಲಿ ಬಿದ್ದಿರೋದನ್ನ ನೋಡಿ ಡೌಟ್ ಬಂದಿರುತ್ತೆ. ಈಕೆ ಹೇಳ್ತಾಳೆ, ಕೋರಿಯಾಚನ್ಗೆ ಅವ್ರ ಮಕ್ಕಳು ಕೂಡ ಅವ್ರ ಬಗ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೊಂಡಿಲ್ಲ, ನೀನು ಕೋರಿಯಾಚನ್ ಹುಡ್ಕಾಟದಲ್ಲಿ ಎಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ಯಾ ಅಂತ. ಮೆಲಾತಿ ಅಮ್ಮ ಬೆಟ್ಟ ಗುಡ್ಡಗಳ ಕಡೆನೆ ಒಂದು ಬಂಡೆ ಕಲ್ ಮೇಲೆ ಕೂತ್ಕೊಂಡು ಬೈನಾಕುಲರ್ ನಲ್ಲಿ ನೋಡ್ತಾ ಇರ್ತಾರೆ. ಪಿಯೂಸ್ ಚಾಕುನ ತೆಗಿತಾನೆ. ಮೋಸ್ಟ್ಲಿ ಮೆಲಾತಿ ಅಮ್ಮನ್ಗೆ ಚುಚ್ಚಬೇಕು ಅಂತಾನೆ ಇರ್ಬೇಕು. ಆಗ ಅಲ್ಲಿರುವಂತಹ ನಾಯಿಗಳು ಇವನನ್ನೇ ಗುರಾಯಿಸ್ತಾ ಇರ್ತವೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಫ್ರೆಂಡ್ಸ್, ಈ ಮೂವಿಲಿ ಏನನ್ನು ಬಾಯ್ಬಿಟ್ಟು ಹೇಳಿಲ್ಲ, ಎಲ್ಲವನ್ನೂ ನಾವೇ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಮೆಲಾತಿ ಅಮ್ಮನೆ ಕೋರಿಯಾಚನನ್ನ ಒಂದು ಗುಹೆಯಲ್ಲಿ ಬಚ್ಚಿಟ್ಟಿರ್ತಾರೆ. ಹಾಗೆ ಕಾವಲ್ಗೆ ಅಂತ ನಾಯಿಗಳನ್ನ ಇರಿಸಿರ್ತಾರೆ. ಬ್ಯಾಂಬೂದಲ್ಲಿ ಊಟನ ನಾಯಿಗಳ ಮೂಲಕ ಕೋರಿಯಾಚನ್ಗೆ ಕೊಟ್ಟು ಕಳಿಸ್ತಿರ್ತಾರೆ. ಪಿಯೂಸ್ ಊರಿಗೆ ಹೋಗಿರೋದ್ರಿಂದ ಅದನ್ನ ತೊಳೆದಿಟ್ಟಿರೋದಿಲ್ಲ, ಹಾಗೆ ಬಿದ್ದಿರುತ್ತೆ. ಕೋರಿಯಾಚನ್ ಮೋಸದಿಂದ ಮೆಲಾತಿ ಅಮ್ಮನ ಮಲೇಷ್ಯಾದಿಂದ ಕರ್ಕೊಂಡ್ ಬಂದಿದ್ದ ಸೇಡಿಗೆ ಮೆಲಾತಿ ಅಮ್ಮ ತನ್ನ ಬ್ಲಾಕ್ ಮ್ಯಾಜಿಕ್ ಯೂಸ್ ಮಾಡಿ ಕೋರಿಯಾಚನನ್ನೇ ಒಂದು ಗುಹೆಯಲ್ಲಿ ಬಚ್ಚಿಟ್ಟು ನಾಯಿಗಳನ್ನ ಕಾವಲ್ಗಾಗಿ ಇಟ್ಟಿರ್ತಾರೆ. ಹಾಗೆ ಇಲ್ಲಿ ನಾಯಿಗಳನ್ನ ಕಂಟ್ರೋಲ್ ಮಾಡುದು ಕೋರಿಯಾಚನ್ ಅಲ್ಲ, ಮೆಲಾತಿ ಅಮ್ಮ. ಮೆಲಾತಿ ಅಮ್ಮ ಇಲ್ಲಿ ಬೈನಾಕುಲರ್ ನಲ್ಲಿ ನೋಡ್ತಾ ಇದ್ದಿದ್ದು ಕೋರಿಯಾಚನ್ ಅನ್ನ ಇಟ್ಟಿರುವಂತಹ ಗುಹೆಯನ್ನ ದೂರದಿಂದ ವಾಚ್ ಮಾಡ್ತಾ ಇರ್ತಾರೆ. ಇದೆಲ್ಲ ಪಿಯೂಸ್ಗೆ ಅರ್ಥ ಆಗುತ್ತೆ. ಕೋರಿಯಾಚನ್ಗೆ ತೊಂದರೆ ಮಾಡೋರ್ನ ನಾನು ಸುಮ್ನೆ ಬಿಡಲ್ಲ ಅಂತ ಹೇಳಿ ಮೆಲಾತಿ ಅಮ್ಮನ್ಗೂ ಚಾಕುವಿನಿಂದ ಚುಚ್ಚಬೇಕು ಅಂತ ಹೇಳಿ ಪಿಯೂಸ್ ಚಾಕುನ ತೆಗಿತಾನೆ. ಆದ್ರೆ ಅಲ್ಲಿ ನಾಯಿಗಳು ಬಿಡೋದಿಲ್ಲ. ಮೆಲಾತಿ ಅಮ್ಮ ಬ್ಲಾಕ್ ಮ್ಯಾಜಿಕ್ ಇಂದಾನೆ ನಾಯಿಗಳನ್ನ ಕಂಟ್ರೋಲ್ ಮಾಡೋದ್ರಿಂದ ಎಲ್ಲವೂ ಮೆಲಾತಿ ಅಮ್ಮನ್ಗೆ ಹಾಗೆ ಗೊತ್ತಾಗುತ್ತೆ. ನಾಯಿಗಳೇ ಇಲ್ಲಿ ಮೆಲಾತಿ ಅಮ್ಮನ್ಗೆ ರಕ್ಷಣೆ. ಪಿಯೂಸ್ ಚಾಕುನ ತೆಗೆದಾಗ ನಾಯಿಗಳಿಗೆ ಅಷ್ಟು ಬೇಗ ಗೊತ್ತಾಗುತ್ತೆ. ಹಾಗಾಗಿ ನಾಯಿಗಳ ಗುಂಪು ಪಿಯೂಸ್ ನ ಗುರಾಯಿಸ್ತಾ ಇರುತ್ತೆ. ಒಟ್ನಲ್ಲಿ ಕೋರಿಯಾಚನ್ ಕಾಣಿಯಾಗೋದಕ್ಕೆ ಕಾರಣ ಮೆಲಾತಿ ಅಮ್ಮನೆ. ಫ್ರೆಂಡ್ಸ್, ಈ ಕತೆ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ನಿಮ್ ಗೆಳತಿಗೆ ಸಪೋರ್ಟ್ ಮಾಡಿ.